ಆರಾಧನೆ ಎಲ್ಲರೂ ಕೂಡಿ. ಎಲ್ಲರೂ ಕೂಡಿ ಆರಾಧನೆ. ಒನ್ಸ್ ಅಗೇನ್ ಆರಾಧನೆ ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ಎಲ್ಲರೂ ಕೂಡಿ ಗಂಭೀರವಾಗಿ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ 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 ಉಸಿರಿರುವ ದಿನವೆಲ್ಲ ನಾ ಮಾಡುವ ಆರಾಧನೆ. ನಾ ಉಸಿರಿರುವ ದಿನವೆಲ್ಲ ನಾ ಮಾಡುವ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹಾಮನ ದೇವರೇ, ಅಬ್ರಹಾಮನ ದೇವರೇ ನಿನಗೆ ಆರಾಧನೆ. ಇಸಾಕನ ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣೆ
ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೆ ನಾನು ಪೀಸ್ ಮೇಕರ್ ಎಂಬ ಈ ಸಭೆಯ ವತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಪಾಸ್ಟರ್ ಎನ್ ದೇವದಾಸದ ನಾನು ಭಾರತದಿಂದ, ಇಂಡಿಯಾ, ಕರ್ನಾಟಕದಿಂದ ನಾನು ನಿಮ್ಮನ್ನು ದೇವರ ಶುಭಾರ್ತೆಯನ್ನು ನಿನ್ನ ಸಮ್ಮುಖದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೋಣೆಯಲ್ಲಿ ಬಂದು ಸಾರತಕ್ಕಂಥ ಒಂದು ಮಾಧ್ಯಮವನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತು ನನಗೆ ನಂಬಿಕೆ ಇದೆ, ನೀವು ಕಳೆದ ಎಲ್ಲ ಸುವಾರ್ತೆಯಲ್ಲಿ ನೀವೆಲ್ಲರೂ ಆಸಕ್ತರಾಗಿ ದೇವರ ವಾಕ್ಯವನ್ನು ರುಚಿಭರಿತವಾಗಿ, ದೇವರು ಹೇಗೆ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದ ನಂತರ ಅನೇಕ ಜನರಿಗೆ ಹೇಗೆ ಯಾವ ರೀತಿಯಿಂದ ಸುವಾರ್ತೆಯನ್ನು ಸುವಾರ್ತೆ ಅಂದರೆ ಏನು ಅನ್ನತಕ್ಕಂಥ ಅನೇಕ ನೂತನ ಕಾರ್ಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಹಳೆ ಬೈಬಲ್ ಕಾಲೇಜ್ ಮಾಡಿರ್ತಕ್ಕಂಥ, ಸುಮಾರು ಈಗ 1-2 ವರ್ಷದ ಹಿಂದೆ ಬೈಬಲ್ ಕಾಲೇಜ್ ಮಾಡಿರ್ತಕ್ಕಂಥ, BTH ಮಾಡಿರ್ತಕ್ಕಂಥ, ಥಿಯಾಲಜಿ ಮಾಡಿರ್ತಕ್ಕಂಥ ಸೇವಕರನ್ನು ಕೂಡ ದೇವರ ಸಮ್ಮುಖದಲ್ಲಿ ಸರಿಯಾಗಿ ನೀವು ಅದನ್ನು ಕಾಣಿಸಿಕೊಂಡು ನಾವು ನೋಡ್ತೇವೆ. ಅದನ್ನು ಗಮನಿಸಿಕೊಳ್ಳೋಣ, ಅದೇ ರೀತಿಯಿಂದ ಭಾಳ ಜಾಗೃತಿಯಿಂದ ಗಮನಿಸಿಕೊಳ್ಳೋಣ. ಯಾಕಂದರೆ ಸುವಾರ್ತೆ ಅನ್ನೋದೇ ನಾವೊಂದು ಅಪಾರ್ಥ ಮಾಡಿಕೊಂಡಿದ್ದನ್ನು ನಾವು ನೋಡ್ತೇವೆ. ಗಂಭೀರವಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಸುವಾರ್ತೆ ಅನ್ನೋದೇ ನಾವೊಂದು ಅಪಾರ್ಥ ಮಾಡಿಕೊಂಡಿದ್ದನ್ನು ನೋಡ್ತೇವೆ. ಆದರೆ ಭಾಳ ಜನರು ಸುವಾರ್ತೆ ಅಂದರೆ ಪರಲೋಕ ರಾಜ್ಯ, ಪರಲೋಕ, ನರಕದ ಬಗ್ಗೆ ಸಾರೋದೇ ಸುವಾರ್ತೆ ಎಂಬುದಾಗಿ ಬಹಳ ಜನರು ತಿಳಿದುಕೊಂಡಿದ್ರು. ಆದರೆ ನರಕದ ಬಗ್ಗೆ ಸಾರುವುದಲ್ಲ ಮತ್ತು ಪರಲೋಕದ ಬಗ್ಗೆ ಸಾರುವುದು ಮಾತ್ರವಲ್ಲ, ಸುವಾರ್ತೆ ಅಂದರೆ ಏನು ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡಿದ್ದೇವೆ. ಸುವಾರ್ತೆಯ ತಾತ್ಪರ್ಯ ಇನ್ನೂ ಬಹಳವಾಗಿ ನೋಡಬೇಕಾದ್ರೆ, ಸರಳವಾಗಿ ಹೇಳಬೇಕಾದ್ರೆ, ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ಆತನು ಸಾರಿರತಕ್ಕಂಥ, ಆತನು ಸ್ಥಾಪಿಸಿರ್ತಕ್ಕಂಥ ಒಂದೇ ಒಂದು ವಿಷಯ, ಒಂದೇ ಒಂದು ಸಬ್ಜೆಕ್ಟ್ ಮೇಲೆ ಆತನು ಬೋಧಿಸಿದನು. ಆ ವಿಷಯ ಏನಂದರೆ ದೇವರ ರಾಜ್ಯ ಮತ್ತು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದನು ಹೊರತು ಆತನು ಜನನ ಮರಣ ಪುನರುತ್ಥಾನದ ಕುರಿತು ಸಾರಲಿಲ್ಲ. ಆದರೆ ನಾವು ಸಾರಬಾರ್ದೆಂಬುದಾಗಿ ಕೂಡ ನಾನು ಹೇಳ್ತಾ ಇಲ್ಲ. ಅದ ಕಾರಣ ಇವತ್ತು ಭಾಳ ಜಾಗೃತಿಯಿಂದ ಕೇಳ್ತೀರಿ. ಯಾಕಂದರೆ ಸ್ವಲ್ಪ ಅರಗಿಸಿಕೊಳ್ಳಲಿಕ್ಕೆ ನಾನು ಹೇಳ್ತಿರ್ತಕ್ಕಂಥ ಈ ಸತ್ಯ ಸ್ವಲ್ಪ ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನೀವು ಒಂದು ಕಾರ್ಯವನ್ನು ಮಾಡಬೇಕಿಲ್ಲ, ನಾವು ಏನಂತ ಹೇಳ್ಕೊಂಡು ಅವುಗಳನ್ನು ಗಮನಿಸಬೇಕು. ನಾವು ಸುವಾರ್ತೆ ಅನ್ನೋದು ಏನನ್ನೋದು ನಾನು ತೋರಿಸ್ಕೊಟ್ಟಿದ್ದೇನೆ. ಏನಂತ ಹೇಳ್ಕೊಂಡು, ಮೊಟ್ಟ ಮೊದಲಾಗಿ ಸುವಾರ್ತೆ ಸಾರಿದ್ದವರು ಯಾರು? ಮೊಟ್ಟ ಮೊದಲಾಗಿ ಸುವಾರ್ತೆ ಸಾರಿದ್ದವರು ಯಾರು? ಹಲ್ಲೆಲೂಯಾ. ಮೊಟ್ಟ ಮೊದಲಾಗಿ ಸುವಾರ್ತೆ ಸಾರಿದ್ದವರು ಯಾರು ಅನ್ನತಕ್ಕಂಥ ನಾನು ಮೊಟ್ಟ ಮೊದಲಾಗಿ ಸುವಾರ್ತೆ ಸಾರಿದ್ದು ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ಆ ಸುವಾರ್ತೆಯನ್ನು ಸಾರಿದನು ಎಂಬುದಾಗಿ ನಾವು ನೋಡಿರ್ತೀವಿ. ಅದೇ ರೀತಿಯಲ್ಲಿ ಮತ್ತು ಬಹಳಷ್ಟು ಕಾರ್ಯಗಳು ನಾವು ತಿಳ್ಕೊಳ್ತಾ ಇರುವಾಗ, ಇವತ್ತು ಅಬ್ರಹಾಮನು ದೇವರನ್ನು ಏನು ನಾವು ಅದು ಕೂಡ ನೋಡಿದ್ವಿ. ಅಬ್ರಹಾಮನು, ಇಸಾಕನು, ಯಾಕೋಬನು ದೇವರನ್ನು ಯಾವ ಹೆಸರಿಂದ ಕರೆದನೆಂಬುದಾಗಿ. ಮತ್ತು ಈ ಮೋಸೆಗೆ ಮಾತ್ರ ಯೆಹೋವ ಎಂಬ ನಾಮ ಗೋಚರಿಸಲ್ಪಟ್ಟಿದೆ ಹೊರತು ಅಬ್ರಹಾಮ್, ಈಸಾಕ್, ಯಾಕೋಬರು ಯಾವ ಹೆಸರಿಂದ ಕರೆದರು ದೇವರನ್ನು? ಎಲ್ ಶಡಾಯ್ ಎಂಬ ಹೆಸರಿಂದ ದೇವರನ್ನು ಕರೆದರು. ಮತ್ತು ಅವರು ಎಲ್ ಶಡಾಯ್ ಆದ ಅಂದರೆ ಸರ್ವಶಕ್ತನಾದ ದೇವರ ಪ್ರತಾಪವನ್ನು ಅವರ ಜೀವನದಲ್ಲಿ ನೋಡಿದರು. ನಾವು ಬಹಳ ಸಾರಿ ಗಮನಿಸ್ತೇವೆ, ಅಬ್ರಹಾಮನ ವಿಶ್ವಾಸದ ಕುರಿತು ಬಹಳಷ್ಟು ಜನ ನಾವು ವರ್ಣಿಸಿದ್ದು ನೋಡಿದ್ದೇವೆ, ಬೋಧಿಸಿದ್ದು ನೋಡಿದ್ದೇವೆ. ಆದರೆ ಇನ್ನೂ ಸ್ವಲ್ಪವಾಗಿ ಆ ಬೋಧನೆಯಲ್ಲಿ ಕೇಳ್ಕೊಳ್ತಾ ಸ್ವಲ್ಪ ನಾವು ಇನ್ನೂ ಸ್ಪಷ್ಟವಾಗಿ ಗಮನಿಸಲಿಕ್ಕೆ ಹೋಗಿದರೆ ಅದೇನಂತ ಹೇಳ್ಕೊಂಡಿದ್ರೆ, ಅಬ್ರಹಾಮನು ತನ್ನ ದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನಾಗಿತ್ತಂದರೆ, ಅಲ್ಲೇ ಆತನಿಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ, ಆತನಿಗೆ ಕಾಣಿಸಿಕೊಂಡಿರ್ತಕ್ಕಂಥ, ಆತನಿಗೆ ಬಯಲ್ಪಟ್ಟಿರ್ತಕ್ಕಂಥ ಆ ದೇವರ ಸ್ವರೂಪವನ್ನು ಅಬ್ರಹಾಮನು ನೋಡಿಕೊಂಡನು. ಯಾಕಂದರೆ ಅಬ್ರಹಾಮನ ಪೂರ್ವಜರು ಏನಾಗಿದ್ರು? ವಿಗ್ರಹಗಳನ್ನು ಆರಾಧಿಸುವರಾಗಿದ್ದರು. ಅವರು ಮನುಷ್ಯರು ಮಾಡಿರ್ತಕ್ಕಂಥ ಪ್ರತಿಮೆಗಳನ್ನು ಕಲ್ಲುಗಳಿಂದ ಕೆತ್ತಿ ಕೊರೆದು ಮಾಡಿರ್ತಕ್ಕಂಥ ಆ ಒಂದು ಪ್ರತಿಮೆಗಳನ್ನು ಆರಾಧಿಸ್ತಕ್ಕಂಥವ್ರು, ಪೂಜಿಸ್ತಕ್ಕಂಥವ್ರು ಆಗಿದ್ದರು. ಆದರೆ ಅಬ್ರಹಾಮನು ದೇವರ ದರ್ಶನ ಉಂಟಾದ ನಂತರ, ದೇವರು ಆತನಿಗೆ ಕಾಣಿಸಿಕೊಂಡಿದ ನಂತರ, ಅಯ್ಯೋ ನಾನಾದರೆ ಬೆಟ್ಟದಷ್ಟು ಎತ್ತರವಾದಂಥ ಪ್ರತಿಮೆಗಳನ್ನು ಅಥವಾ 100 ಅಡಿ ಅಥವಾ 10 ಅಡಿ ಅಥವಾ 50 ಅಡಿ ಅಥವಾ 5 ಅಡಿ ಅಥವಾ 3 ಅಡಿ ಎತ್ತರವಾದಂಥ ಪ್ರತಿಮೆಗಳನ್ನು, ವಿಗ್ರಹಗಳನ್ನು ಆರಾಧಿಸ್ತಾ ಇದೆ. ಆದರೆ ದೇವರು ಆ ರೀತಿಯಲ್ಲಿ ಇಲ್ಲ. ಏನಿಲ್ಲ? ದೇವರು ಆ ರೀತಿಯಲ್ಲಿ ಕಾಣೋದಿಲ್ಲ. ಯಾಕಂದ್ರೆ ದೇವರು ಭೂಮಿ. ಅದಕ್ಕೆ ಅಬ್ರಹಾಮನಿಗೆ ಹೇಗೆ ಕಾಣಿಸಿಕೊಂಡನು? ಸರ್ವಶಕ್ತನಾಗಿ ದೇವರು ಕಾಣಿಸಿಕೊಂಡ ಎಂಬುದಾಗಿ ನಾನು ಕಳೆದ 3-4 ವಾಲ್ಯೂಮ್ಗಳಲ್ಲಿ ತಿಳಿಸಿದ್ದೇನೆ. ಇದು 5ನೇ ಎಲ್ ಶಡಾಯ್ ವಾಲ್ಯೂಮ್ ಆಗಿದೆ. ದೇವರ ಶುಭವಾರ್ತೆಯನ್ನೇ ಸಾರ್ತಾ ಇದ್ದಾನೆ. ಸುವಾರ್ತೆ ಅಂದರೆ ಏನು ಅನ್ನತಕ್ಕಂಥ ವಿಷಯದ ಮೇಲೆ ಮೊದಲು ಯಾರು ಸುವಾರ್ತೆ ಯಾರಿಗೆ ಸಾರಲ್ಪಟ್ಟಿದೆ ಎಂಬುದಾಗಿ ನಾನು ಮೊದಲೇ ತಿಳಿಸಿದ್ದೇನೆ. ಮತ್ತಷ್ಟೇ ಅಲ್ಲದೆ ಬಡವರಿಗೆ ಸುವಾರ್ತೆ ಸಾರಲ್ಪಡ್ತಕ್ಕಂಥದ್ದು, ಯೇಸು ಕ್ರಿಸ್ತನು ಬಂದು ಸಾರಿದ್ದು ಏನು ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ತಾ ಇದ್ದೇವೆ. ಭಾಳ ಜಾಗ್ರತೆ ಅಂತ ಕೇಳ್ಕೊತೀರಿ. ದೇವರು
ನಾವೆಲ್ಲ ನಾನು ಮೊದಲು ಪೂರ್ವದಲ್ಲಿ ಕೂಡ ಒಂದು ವಾಲ್ಯೂಮ್ನಲ್ಲಿ ಹೇಳಿದೆ, ನಾನು ಕೆಲವೊಂದು ವಾಲ್ಯೂಮ್ಗಳಲ್ಲಿ ಹೇಳಿದ್ದೇನೆ. ಸುವಾರ್ತೆ ಅನ್ನೋ ಪದ ಅರ್ಥ, ಅದರ ತಾತ್ಪರ್ಯ ಏನಂತೇಳಿ ಡಾಕ್ಟರ್ ಪಾಲ್ ಯಾಂಗೀಚ್ ಅವರು ತನ್ನ ಜೀವನದ ಅನುಭವದಲ್ಲಿ, ಅವರು 4 ವರ್ಷ BTH ವಿದೇಶದಲ್ಲಿ ಮಾಡಿ ಬಂದರೂ ಕೂಡ ಅವರ ಕಡೆ ಉತ್ತರ ಇಲ್ಲದೆ ಹೋಗಿರತಕ್ಕಂಥ ಸಂಗತಿ, ಒಂದು ಸ್ತ್ರೀ ಅವಳನ್ನು, ಪಾಲ್ ಯಾಂಗೀಚ್ ಅವರನ್ನು ಒಂದು ಸ್ತ್ರೀ ತರಾಟೆಗೆ ತೆಗೆದುಕೊಂಡು, ನೀನೇನು ನನಗೆ ಸುವಾರ್ತೆ ಸಾರೋದು, ನಾನು ಬಡವಳಾಗಿದ್ದೇನೆ, ನಾನು ಕಣ್ಣೀರಿನಲ್ಲಿದ್ದೇನೆ, ನಾನು ರೋಗಗ್ರಸ್ತಲಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಪಾಲ್ ಯಾಂಗೀಚ್ ಅವರನ್ನು ತರಾಟೆಗೆ ತೆಗೆದುಕೊಂಡ ನಂತರ 4 ವರ್ಷ BTH ಪಾಶ್ಚಾತ್ಯ ದೇಶದಲ್ಲಿ ಮಾಡಿಕೊಂಡು ಬಂದಿರುವಾಗಲೂ ಆತನಿಗೆ ಅಂತ ಸುಖ ಸಿಗಲಿಲ್ಲ. ಆದರೆ ಪಾಲ್ ಯಾಂಗೀಚ್ ಅವರು ಏನು ಮಾಡಿದ್ರು ಎಂಬುದಾಗಿ ಕಳೆದ ವಾಲ್ಯೂಮ್ನಲ್ಲಿ ಹೇಳಿದ್ದೇನೆ. ಈಗ ಅದನ್ನೇ ನಾನು ಮತ್ತು ತಿರುಗಿ ದೇವರ ವಾಕ್ಯದಲ್ಲಿ ನಾನು ತೋರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಒಂದೊಂದಾಗಿ ನೋಡೋಣ. ಅಬ್ರಾಮನು ದೇವರಿಂದ ಆ ಕಾರ್ಯಗಳು ನಾವು ಗಮನಿಸ್ತೇವೆ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಅಬ್ರಾಮನು ದೇವರಿಂದ ಗಮನಿಸ್ತೇವೆ ನಾವು. ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಲಿಕ್ಕೆ ಹೇಳಿರುವಾಗ ಅಬ್ರಾಮು ಕಾಣಿಸಿಕೊಂಡಿರ್ತಕ್ಕಂಥ ದೇವದರ್ಶನ ಹೇಗಿತ್ತು? ಆತನು ಹೇಗೆ ಕಾಣಿಸಿಕೊಂಡನು? ದೇವರು ಅಬ್ರಾಮೊಂದಿಗೆ ಹೇಗೆ ಭೇಟಿಯಾದನು, ದರ್ಶಿಸಿದನು, ಕಾಣಿಸಿಕೊಂಡನು ಎಂಬುದಾಗಿ ನಾವು ನೋಡಿದ್ದೇವೆ. ಆತನು ಕಾಣಿಸಿಕೊಳ್ಳುವಾಗ ಬೈಬಲ್ ಹೇಳ್ತದೆ, ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 2ನೇ ವಚನದಲ್ಲಿ, ಮಹಿಮೆಯ ದೇವರು ಅಬ್ರಾಮನಿಗೆ ಮೆಸೊಪೊತಾಮಿಯದಲ್ಲಿ ಪ್ರತ್ಯಕ್ಷನಾದನು. ಆತನಿಗೆ ಹೋಗ್ಲಿಕ್ಕೆ ಮುಂಚೆ, ಹಾರಾನ್ ಎಂಬ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಮುಂಚೆ, ಊರ್ ಎಂಬ ಕಲ್ದಿಯರ ದೇಶದಲ್ಲಿರ್ತಕ್ಕಂಥ ಊರ್ ಎಂಬ ಪಟ್ಟಣದಿಂದ ಆತನ ಹಾರಾಣಿಗೆ ಹೋಗ್ಲಿಕ್ಕೆ ಮುಂಚೆ, ಹಾರಾನಿಂದ ಮತ್ತು ಆತನ ಎದಕ್ಕೆ ಬಂದನಂದ್ರೆ, ಹಲ್ಲೆಲೂಯಾ, ಹಾರಾನಿಂದ ಮತ್ತು ಅದನ್ನು ಎದಕ್ಕೆ ಬಂದನಂದ್ರೆ ಕಾನಾನಿಗೆ ಬಂದನು. ಹಾರಾಣಿಗೆ ಹೋಗ್ಲಿಕ್ಕೆ ಮುಂಚೆ ಆತನು ಬಹಳ ಬಡವನಾಗಿದ್ದನು. ಅಬ್ರಾಮನು ಕಲ್ದಿಯರ ಊರಿಂದ ನೇರವಾಗಿ ಎದಕ್ಕೆ ಹೋಗಿಲ್ಲ ಬ್ರದರ್? ಎದಕ್ಕೆ ಹೋಗಿಲ್ಲ? ಕಾನಾನಿಗೆ ಹೋಗಿಲ್ಲ ಆತನು. ಪ್ರೈಸ್ ಲಾರ್ಡ್ ಜೀಸಸ್. ಆತನು ಹಾರಾನ್ ಹತ್ರ ಹೋಗಿ ಕೆಲವು ವರ್ಷಗಳಿದ್ದನು, ಕಾನಾನಿಗೆ ಹೋಗಿದ್ದನು. ಹಾರಾನಲ್ಲಿ ಇಂಟ್ರೆಸ್ಟಿಂಗ್ ಒಂದು ರಹಸ್ಯ ಇದೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಹಾರಾನಲ್ಲಿರ್ತಕ್ಕಂಥ ಸಂದೇಶವನ್ನು ಮತ್ತು ನೀವು ಇನ್ನು ಮುಂದೆ ಬರ್ತದೆ. ಆದರೆ ಅಬ್ರಾಮನನ್ನು ಕರೆದುಕೊಂಡು ಹೋಗಿದವರು ಯಾರು? ನಾವೇನು ಮಾಡ್ತೀವಿ? ಅಬ್ರಾಮನು ದೇವರ ವಾಕ್ಯವನ್ನು ಕೇಳಿದ, ಅಬ್ರಾಮನು ಸುವಾರ್ತೆಯನ್ನು ಕೇಳಿದ. ಎಂಥ ಸುವಾರ್ತೆ? ಮೊಟ್ಟ ಮೊದಲಾಗಿ ಕೇಳಿರ್ತಕ್ಕಂಥ ಸುವಾರ್ತೆ ಏನದು? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿದ್ದೇವೆ, ನಾನು ನಿನ್ನಿಂದ ಅನೇಕ ಕುಟುಂಬಗಳು ಆಶೀರ್ವದಿಸಲ್ಪಡುವವು. ದಟ್ಸ್ ದ ಮೇನ್ ಬ್ಲೆಸ್ಸಿಂಗ್. ಇವು ನೋಡಿದ್ರೆ ಅಬ್ರಾಹ್ಮನ್ ಏನಾಗಿದ್ದ? ತನ್ನ ಕುಟುಂಬದ ಸಾಲ ತೀರಿಸ್ಕೊಳ್ಳಿಕ್ಕೆ, ತನ್ನ ಕುಟುಂಬದ ಕಷ್ಟ ಕಣ್ಣೀರುಗಳು ತೀರಿಸ್ಕೊಳ್ಳಿಕ್ಕೆ, ತನ್ನ ಕುಟುಂಬದ ಬಡತನದಲ್ಲಿ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ತಾನು ಸ್ವಂತ ದೇಶದಲ್ಲಿ ಇದ್ಕೊಂಡು, ಸ್ವಂತ ಜನರ ಮಧ್ಯದಲ್ಲಿ ಇಟ್ಕೊಂಡು, ಸ್ವಂತ ಸಮಾಜದ ಮಧ್ಯದಲ್ಲಿ ಇದ್ಕೊಂಡು ತನ್ನ ಜನರಿಗೆ ಅವನಿಗೆ ಬೆಂಬಲ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ತನ್ನ ಜನರಿಗೆ ಆತನಿಗೆ ಬೆಂಬಲ ಕೊಡ್ತಾ ಇಲ್ಲ. ಬೆಂಬಲ ಕೊಡ್ತಾ ಇಲ್ಲದಿದ್ರೂ ಅಂತ ಸಮಯದಲ್ಲಿ ಆತನು ಕಡು ಬಡತನವನ್ನು ಎದುರಿಸ್ತಾ ಇದ್ದ. ತನ್ನ ಕುಟುಂಬವನ್ನು ನೋಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಒಂದು. ಎರಡನೇದಾಗಿ ಅಬ್ರಾಮನು ಹೆಂಡತಿ ಬಂಜೆ ಆಗಿದ್ದಳು. ವಯಸ್ಸುಗಳು ದಾಟಿ ಹೋಗ್ತಾ ಇದೆ. ಅಬ್ರಾಮನ ಹೆಂಡತಿ ಮಕ್ಕಳನ್ನು ಹೇರ್ಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ ಕೊಟ್ಟು ಕೇಳ್ತೀರಿ, ಇನ್ನೊಂದು ರಹಸ್ಯ ಇದೆ. ಅಬ್ರಾಮನ ಹೆಂಡತಿ ಬಂಜೆ ಆಗಿದ್ದಾಳೆ ಎಂಬುದಾಗಿ ಹೇಳಿದ್ರು. ಆಮೇಲೆ ಅಬ್ರಾಮನು ಬಂಜೆ ಇಲ್ಲ. ಅಬ್ರಾಮನಿಗೆ ದೇವರು ಇನ್ನೂ ಶಕ್ತಿ ಕೊಟ್ಟಿದ್ದಾನೆ. ಅಬ್ರಾಮನು ಬಂಜೆ ಇಲ್ಲ. ಯಾವಾಗ ಬ್ರದರ್? ದೇವರು ಅಬ್ರಾಮನನ್ನು ಕರಿತಿರುವಾಗ, ಯಾರನ್ನು ಕರಿತಿರುವಾಗ? ಅಬ್ರಾಮನನ್ನು, ಆತನನ್ನು ಕರಿತಿರುವಾಗ ಅಬ್ರಾಮನು ಬಂಜೆ ಆಗಿಲ್ಲ. ಮತ್ತು ಸಾರಳು ಬಂಜೆ ಆಗಿದ್ದಳು. ಆ ಸಾರಳು ಬಂಜೆ ಆಗಿದ್ದಳು ಎಂಬುದಾಗಿ ಹೇಳಲಾಗಿದೆ. ಇಲ್ಲೇ ವಯಸ್ಸಿನ ಕೆಲವು ಮಿತಿಯನ್ನು ನಾವು ನೋಡಿಕೊಳ್ಳೋಣ. ಆಸ್ ಅ ಲೇಟೆಸ್ಟ್ ಬರೆಯಲ್ಲಿ ನಾನು ಬರ್ತಾ ಇರುವಾಗ, ಅಬ್ರಾಮು ಕಲ್ದಿಯರ ದೇಶವನ್ನು ಬಿಡುವಾಗ ಬಹಳ ಜನರು 75 ವರ್ಷ ಇದೆ ಎಂಬುದಾಗಿ ತಿಳ್ಕೊ. ಆದರೆ ಅಬ್ರಾಮ ದೇಶವಾದ ಊರನ್ನು ಬಿಡುವಾಗ, ಅದನ್ನು ಬಿಟ್ಟು ಬರುವಾಗ ಅಬ್ರಾಮನಿಗೆ 75 ವರ್ಷ ಎಂಬುದಾಗಿ ಹೇಳಿದರು. ಆದರೆ ನಾನು ಲೇಟೆಸ್ಟ್ ಅಧ್ಯಯನದಲ್ಲಿ ಕಂಡುಕೊಂಡಿದ್ದೀನಿ. ಅದೇನೆಂದ್ರೆ, ಅಬ್ರಾಮನ ಹೆಂಡತಿ ಬಂಜೆ ಆಗಿದ್ದಳು. ಏನಾಗಿದ್ದಳು? ಬಂಜೆ ಆಗಿದ್ದಳು. ಬಂಜೆ ಅನ್ನೋ ಪದ, ಅವಳು ಮಕ್ಕಳನ್ನು ಹೇರುವ ಅವಧಿವರೆಗೂ ಬಂಜೆ ಅಂತ ಕರೀತಾರೆ.
ಮಕ್ಕಳನ್ನು ಅವಧಿ ಒಂದು ಸ್ತ್ರೀಗೆ ಎಷ್ಟು ವರ್ಷದ ನಂತರ ಮಕ್ಕಳನ್ನು ಹೇರೋದು ಅವಧಿ ಹೋಗ್ತದೆ? 50 ವರ್ಷ, 40 ವರ್ಷ. ಒಂದು ಸ್ತ್ರೀ ಮಕ್ಕಳನ್ನು ಹೇರುವ ಸಮಯ ಯಾವಾಗ ಮೀರಿ ಹೋಗ್ತದೆ ಅವರಿಗೆ? ಸುಮಾರು 35 ವರ್ಷ ಅಥವಾ 35 ವರ್ಷ ದಾಟಿದ ನಂತರ ಮಕ್ಕಳನ್ನು ಹೇರುವ ಸಾಮರ್ಥ್ಯ ಅವರಿಂದ ಹೋಗಿಬಿಟ್ಟಿರ್ತದೆ. ಮಕ್ಕಳನ್ನು ಹೇರುವ ಸಾಮರ್ಥ್ಯ ಹೋಗಿಬಿಟ್ಟಿರ್ತದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಅಲ್ಲಿ ಗಮನಿಸಬೇಕು. ಅದಕ್ಕಾಗಿ ಅಬ್ರಾಮನು ಕಲ್ದಿಯರ ದೇಶವನ್ನು ಬಿಟ್ಟು ಬರ್ತಿರುವಾಗ ಅಬ್ರಾಮನ ಹೆಂಡತಿಗೆ ಎಷ್ಟು ವಯಸ್ಸಿತ್ತು ಅನ್ನತಕ್ಕಂಥ ಸತ್ಯವನ್ನು ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಯಾಕಂದ್ರೆ ದೇವರ ಆತನನ್ನು ಕರೆದ ಇನ್ನೊಂದು ಪ್ರದೇಶಕ್ಕೆ ಅಬ್ರಾಮನ ಹೆಂಡತಿ ಆವಾಗ ಬಂಜೆ ಆಗಿದ್ದಳು ಎಂಬುದಾಗಿ ಹೇಳಲಾಗ್ತದೆ. ಬಂಜೆ ಅಂದರೆ ಮಕ್ಕಳನ್ನು ಹೇರುವ ಸಮಯ ಇನ್ನೂ ಅವಳ ಜೊತೆಯಲ್ಲಿತ್ತು. ಅಂದರೆ ಅಬ್ರಾಮನು 75 ವರ್ಷ ಯಾವಾಗ ಆತಂದ್ರೆ ಕಲ್ದಿಯರ ದೇಶದಲ್ಲಿ ಇರುವಾಗ ಆತನಿಗೆ 75 ವರ್ಷ ಅಲ್ಲ. ಕಲ್ದಿಯರ ಅಂದರೆ ತನ್ನ ಪೂರ್ವಜರು ತನ್ನ ತವರೂರಾಗಿರ್ತಕ್ಕಂಥ ತವರು ಪಟ್ಟಣವಾಗಿರ್ತಂಥ ಊರು ಎಂಬ ಪಟ್ಟಣವನ್ನು ಬಿಡುವಾಗ ಆತನಿಗೆ 75 ವರ್ಷ ಆಗಿಲ್ಲ. ಕರೆಕ್ಟಾಗಿ ಬೈಬಲ್ ಓದ್ಕೊಳ್ಳೋಣ. ಆತನು ಹೆಂಡತಿ ಬಂಜೆ ಎಂಬುದಾಗಿ ಕರೆಯಲ್ಪಟ್ಲು. ಬಂಜೆ ಅಂದರೆ ಇನ್ನೂ ಮಕ್ಕಳನ್ನು ಹೇರುವ ಸಮಯ ಅವಳಿಗೆ ಇತ್ತು ಎಂಬುದಾಗಿ ಪ್ರಾಚೀನ ಭಾಷೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಬ್ರದರ್ ಅಬ್ರಾಮನ ಊರು ಎಂಬ ಪಟ್ಟಣವನ್ನು ಬಿಡಬೇಕಾದ್ರೆ, ಹಲ್ಲೆಲೂಯಾ, ಅಬ್ರಾಮ್ ಊರು ಎಂಬ ಪಟ್ಟಣ ಬಿಡಬೇಕಾದ್ರೆ ಅಬ್ರಾಮನು ಬಿಟ್ಟು ಬಂದರೆ ಅಬ್ರಾಮನು ತನ್ನ ತಂದೆಯಾದ ತೆರಹಕ್ಕೆ ತಿಳಿಸಿದ. ತೆರಹಾಗೆ ಹೇಳಿದ, ನಾನು ದರ್ಶಿಸಿರ್ತಕ್ಕಂಥ ದೇವರು ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ಇಂಥ ಮಹಾದೇವರನ್ನು, ಸರ್ವಶಕ್ತನಾದ ದೇವರನ್ನ ನೋಡಿದ್ದೀನಿ ಪಪ್ಪ. ಅದಕ್ಕಾಗಿ ಈ ದೇಶವನ್ನು ಬಿಟ್ಟು ನೀನು ನಾನು ಹೇಳುವ ದೇಶಕ್ಕೆ ಹೋಗಂತ ಹೇಳಿದರು. ಅದಕ್ಕಾಗಿ ನಾವು ಹೋಗೋಣ. ಯಾಕಂದರೆ ಆತನು ಹೇಳಿರುವ ಮಾತು, ಆತನ ಸ್ವರೂಪ, ಆತನ ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ಇಷ್ಟೋ ದೊಡ್ಡ ಸರ್ವಶಕ್ತನಾದ ದೇವರ ದರ್ಶನ ನೋಡಿದೆ ಪಪ್ಪ. ಡ್ಯಾಡಿ ತೆರಹಾಗೆ ಹೇಳ್ದ. ತೆರಹಾಗೆ ಹೇಳಿದ ಕೂಡಲೇ ತೆರಹ ಅದರಿಂದ ಕನ್ವಿನ್ಸ್ ಆದ. ಹಲೋ, ತೆರಹ ಅವರ ತಂದೆಯಾದ ತೆರಹಕ್ಕೆ ಕನ್ವಿನ್ಸ್ ಆದ, ಅಂದರೆ ಮನಗಣಿಸಲ್ಪಟ್ಟಿದ್ದನು, ಒಪ್ಪಿಕೊಂಡನು. ಅಂದರೆ ಅಬ್ರಾಮನು ಆತನು ನೋಡಿರ್ತಕ್ಕಂಥ ಸರ್ವಶಕ್ತನಾದ ದೇವರು, ಆ ಸರ್ವಶಕ್ತನಾದ ದೇವರಿಂದ ಹೊಂದಿಕೊಂಡಿರ್ತಕ್ಕಂಥ ಆ ಶುಭವಾರ್ತೆ, ನಾನು ಹೇಳುವ ದೇಶಕ್ಕೆ ನೀನು ಹೊರಟೋಗು, ಅಲ್ಲೇ ಆ ದೇಶವನ್ನು ನಿನಗೆ ಸ್ವತಂತ್ರವಾಗಿ ಕೊಡೋದಷ್ಟಲ್ಲದೆ ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಅಂದರೆ ಅರ್ಥ ಏನು? ಆ ಸಮಯದಲ್ಲಿ ಅಬ್ರಾಮನ ಹೆಂಡತಿ ಬಂಜೆ ಆಗಿದ್ದಳು. ಏನಾಗಿದ್ದಳು? ಸುಮಾರು 35-40 ವಯಸ್ಸುವರೆಗೆ ಆಗಿರ್ಬೋದು. ಬಂಜೆ ಆಗಿದ್ದಳು ಅವಳು. ಬಂಜೆ ಆಗಿರುವಾಗ ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಬ್ರಾಮ್, ನಿನ್ನ ಗರ್ಭದಿಂದ ಹುಟ್ಟುವ ಮಕ್ಕಳನ್ನೇ ಒಂದು ಜನಾಂಗವಾಗಿ ಮಾಡುತ್ತೇನೆ. ಆ ಜನಾಂಗ ಅನ್ನೋ ಪದ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ ಜನಾಂಗ ಅಂತೇಳಿ. ಅದು ಇಂಗ್ಲೀಷಲ್ಲಿ ಐ ವಿಲ್ ಮೇಕ್ ಯು ಅ ಗ್ರೇಟ್ ನೇಷನ್ ಅಂತಿದೆ. ಗ್ರೇಟ್ ನೇಷನ್ ಅಂದರೆ ಒಂದು ತಂದೆಯಿಂದ, ಒಂದು ಕುಲದಿಂದ, ಒಂದು ಜನಾಂಗದಿಂದ, ಒಂದು ತಂದೆಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಕೂಡಿ ಒಂದು ಜನಾಂಗವಾಗ್ತದೆ. ಅವರ ಜನಾಂಗ ಮಾತ್ರ, ಎಲ್ಲ ಜನರು ಕೂಡ್ಕೊಂಡಲ್ಲ. ಅದಕ್ಕಾಗಿ ಇದಕ್ಕೆ ರಾಷ್ಟ್ರ ಎಂಬುದಾಗಿ ಹೇಳ್ತಾರೆ. ಇಂಗ್ಲೀಷ್ ಹೇಳಿದೆ ಐ ವಿಲ್ ಮೇಕ್ ಯು ಗ್ರೇಟ್ ನೇಷನ್. ಅದು ನಾವು ಪ್ರಾಚೀನ ಕನ್ನಡದಲ್ಲಿ ನೋಡ್ತೇವೆ. ಜನಾಂಗ ಅನ್ನೋ, ನಿನ್ನನ್ನು ನಾನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಅಬ್ರಾಮನ್ ಏನಾಗಿದ್ದ? ಮಕ್ಕಳು ಇಲ್ಲದವನಾಗಿದ್ದ. ಹೆಂಡತಿ ಬಂಜೆ ಆಗಿದ್ದಳು, ಅಬ್ರಾಮನು ಬಂಜೆ ಅಲ್ಲ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಇದನ್ನು ತಿಳಿದು ಕೂಡಲೇ ಯಾರೇ ಇರಲಿ, ಮಕ್ಕಳಿಲ್ಲದವರಿಗೆ ತನ್ನ ಮಕ್ಕಳು ದೇವರು ಕೊಡ್ತಾನೆಂಬುದಾಗಿ ಹೇಳಿದ ಕೂಡಲೇ ಆ ಒಂದು ವಿಶ್ವಾಸ, ನಂಬಿಕೆ ಅವರು ಬರಬೇಕಾದ್ರೆ ಆ ಅಬ್ರಾಮನು ನೋಡಿರ್ತಕ್ಕಂಥ ದೇವರು ಎಂಥವನು? ಸರ್ವಶಕ್ತನು. ಆವಾಗ ಅಬ್ರಾಮನಿಗೆ ಆ ದರ್ಶನ, ಆ ದೇವರು ಕಾಣಿಸಿಕೊಂಡು, ಆ ಅಪೀರಿಯನ್ಸ್, ಆ ಒಂದು ಕಾಣಿಸಿಕೊಂಡಿರ್ತಕ್ಕಂಥ ದೇವ ದರ್ಶನ ನೋಡುವಾಗ ಇಂಥ ದೊಡ್ಡ ದೇವರು ಭೂಲೋಕದಲ್ಲಿ ಭೂಪರಗಳನ್ನು ಮಾಡಿರ್ತಕ್ಕಂಥ ಒಡೆಯನಿದಾನಲ್ಲ ಎಂಬುದಾಗಿ ಹೇಳಿಕೊಂಡು ಮಹಿಮೆಯ ದೇವರು ಅಬ್ರಾಮನಿಗೆ ಕಾಣಿಸಿಕೊಂಡ. ಪ್ರೈಸ್ ಲಾರ್ಡ್ ಜೀಸಸ್. ಮಹಿಮೆಯ ದೇವರು ಅಬ್ರಾಮನಿಗೆ ಮತ್ತೊಂದು ಸರ್ವಶಕ್ತನಾದ ಹೆಸರಿನಲ್ಲಿ ನಾನು ಕಾಣಿಸಿಕೊಂಡೆ ಅಂತ ಹೇಳ್ದ. ಈ 3 ಪದಗಳು ನೆನಪಿಟ್ಕೊಡ್ರಿ. ಇನ್ನೊಂದು, ಅಬ್ರಾಮನು ದೇವರನ್ನು, ಎಲ್ಶಡಾಯ್ ಆದ ದೇವರನ್ನು ಆತನ ಅಡ್ರೆಸ್ಸಿಂಗ್ ಮಾಡುವಾಗ, ಸಂಬೋಧಿಸುವಾಗ ಲಾರ್ಡ್ ಎಂಬುದಾಗಿ ಸಂಬೋಧಿಸಿದ. ಈ ಲಾರ್ಡ್ ಅನ್ನೋ ಪದಕ್ಕೆ ನಾನು ಹೇಳಿದ್ದೇನೆ, ಇದು ಮತ ಸಂಬಂಧವಾದಂಥ ಪದ ಅಲ್ಲ. ಸೊ ನನ್ನ ಸಂದೇಶವು ನಾನೊಂದು ಮತವನ್ನು ಸಾರ್ತಾ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ನೀವು ತಿಳಿದುಕೊಂಡಿರಬೇಕು. ಯಾಕಂದರೆ ಲಾರ್ಡ್ ಅನ್ನೋ ಪದ ಇದು ಮತ ಸಂಬಂಧವಾದ ಪದ ಅಲ್ಲ. ಇದು ಒಂದು ನ್ಯಾಯಬದ್ಧವಾಗಿರ್ತಕ್ಕಂಥ ರಾಜರಿಗೆ
ಒಡೆಯರಿಗೆ ಸಂಬಂಧಪಟ್ಟತಕ್ಕಂಥ ಶಬ್ದವಾಗಿದೆ. ಒಂದು ಅರಸನಾಗಿರಬೇಕು, ಆ ಅರಸನು ಒಂದು ದೊಡ್ಡ ರಾಜ್ಯಕ್ಕೆ ಒಡೆಯನಾಗಿರಬೇಕು. ಆ ಒಡೆಯನ ರಾಜರಿಗೆ ಕರೆಯತಕ್ಕಂಥ ಪದ ಲಾರ್ಡ್, ಒಡೆಯರೇ. ಲಾರ್ಡ್ ಅಂದರೆ ಕನ್ನಡದಲ್ಲಿ ಏನರ್ಥ? ಒಡೆಯರೇ. ಇನ್ನೂ ಸರಳವಾಗಿ ಹೋಗಿದ್ರೆ ಯಜಮಾನರೇ. ಹಳೆ ಕನ್ನಡದಲ್ಲಿ ಹೋಗಿರ್ಬೇಕು ಕರ್ತನು ಎಂಬುದಾಗಿ ಹೇಳ್ತೇವೆ. ಸೊ ಈಗ ಪ್ರಾಚೀನ ಕನ್ನಡ, ಹಳೆ ಕನ್ನಡ ಇದೆಲ್ಲ ನೋಡ್ತಾ ಇರುವಾಗ ಇನ್ನೂ ಸರಳವಾಗಿ ಹೋದ್ರೆ ಯಜಮಾನನು. ಇಂಗ್ಲಿಷಲ್ಲಿ ಹೇಳಿದ್ರೆ ಲಾರ್ಡ್, ಓನರ್. ಲಾರ್ಡ್ ಅಂದರೆ ಓನರ್. ಅದಕ್ಕೆ ಈ ದೊಡ್ಡ ದೊಡ್ಡ ಜಮೀನುಗಳು, ದೊಡ್ಡ ದೊಡ್ಡ ಹೊಲ ಗದ್ದೆಗಳು ಇರ್ತಕ್ಕಂಥವ್ರು ಕೂಡ ಲ್ಯಾಂಡ್ ಲಾರ್ಡ್ಸ್ ಎಂಬುದಾಗಿ ಹೇಳ್ತಾರೆ. ಲ್ಯಾಂಡ್ ಓನರ್ಸ್ ಅಂತ ಅರ್ಥ ಅದಕ್ಕೆ. ಅದಕ್ಕಾಗಿ ಅಬ್ರಾಮನು ದೇವರನ್ನು ಲಾರ್ಡ್ ಎಂಬುದಾಗಿ ಕರೆದಿದ್ದು ನಾವು ಕಂಡ್ರೆ, ಆ ಎಲ್ಶಡಾಯಾದ ದೇವರು ಮೈ ಲಾರ್ಡ್ ಎಂಬುದಾಗಿ ಕರೆದಿರುವಾಗ, ಆತನು ಕೂಗಿರುವಾಗ, ಅದು ನೋಡಿರುವಾಗ ದೇವರು ಅಬ್ರಾಮನಿಗೆ ಹೇಗೆ ಕಾಣಿಸಿಕೊಂಡ್ರೆ, ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ, ಕೋಟ್ಯಾಂತರ ಲಕ್ಷಾಂತರ ದೇವದೂತಗಳ ಸಮೂಹಗಳು ಸುತ್ತುಕೊಂಡಿದ್ದೇವೆ, ರಥರಥಾಶ್ವಗಳು ಮತ್ತು ಕಾಣಲಾರದ ಒಂದು ಲೋಕ, ಅದೃಶ್ಯ ಲೋಕ, ಅದೃಶ್ಯ ರಾಜ್ಯದ ಅರಸನು ಸಿಂಹಾಸನಾಸೀನನು. ಆಕಾಶ ಸಿಂಹಾಸನ. ನೀನು ಮಾಡಿರ್ತಕ್ಕಂಥ ಸಿಂಹಾಸನದಲ್ಲಿ ದೇವರು ವಾಸ ಮಾಡೋದಿಲ್ಲ. ನೀನು ಮಾಡಿರ್ತಕ್ಕಂಥ ಚಿಕ್ಕ ಚಿಕ್ಕ ಮನೆಗಳಲ್ಲಿ ದೇವರು ವಾಸ ಮಾಡೋದಿಲ್ಲ. ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ಆತನು ಎಷ್ಟು ಎತ್ತರವಾದಂಥ ಸರ್ವಶಕ್ತ ನೋಡಿದ ಕೂಡಲೇ ಆಗ ಅಬ್ರಾಮನು ವಿಗ್ರಹ ಆರಾಧಿಕನಾಗಿದ್ದ, ಒಂದು ಮೂರ್ತಿ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದ. ಅಯ್ಯೋ, ನಾವಾದರೆ ಚಿಕ್ಕ ಚಿಕ್ಕ ಪ್ರತಿಮೆಗಳನ್ನು 10 ಅಡಿ, 5 ಅಡಿ, 6 ಅಡಿ, 4 ಅಡಿ, 100 ಅಡಿ, 50 ಅಡಿ ಪ್ರತಿಮೆಗಳನ್ನು ಆರಾಧಿಸ್ತಾ ಇದ್ದೇವೆ. ದೇವರು ಇಷ್ಟೇ ಚಿಕ್ಕದೆಂಬುದಾಗಿ ತಿಳ್ಕೊಂಡಿದ್ದೇವೆ. ಇಲ್ಲ, ಬಹಳ ದೊಡ್ಡವನಾಗಿದ್ದಾನೆ ದೇವರು ಎಂಬುದಾಗಿ ಆತನು ದೇವದರ್ಶನವನ್ನು ನೋಡಿದ. ದೇವರಿಗೆ ಕಾಣಿಸಿಕೊಂಡ ನಂತರ ಈ ಒಂದು ದರ್ಶನ ಕುರಿತು, ಈ ಒಂದು ವಾಗ್ದಾನದ ಕುರಿತು ತಂದೆ ಹತ್ರ ಹೇಳಿದ. ಏನಂತ ಹೇಳ್ಕೊಂಡು ತಂದೆ ಹತ್ರ ಹೇಳಿದ. ಅದೇನಂತಕೊಂಡು ಗಂಭೀರವಾಗಿ ಹೇಳ್ತಲ್ವಯ್ಯ. ಈ ಒಂದು ವಾಗ್ದಾನ ಕುರಿತು ತಂದೆ ಹತ್ರ ಹೇಳಿಕೊಂಡು ತಂದೆ ಹೇಳಿದ, ಅಪ್ಪಾಜಿ ನನಗೆ ಸರ್ವಶಕ್ತನಾದ ದೇವರು ದರ್ಶನ ಕೊಟ್ಟಿದ್ದಾನೆ. ಸರ್ವಶಕ್ತನಾದ ದೇವರು ದರ್ಶನ ಕೊಟ್ಟಿದ್ದಾನೆ. ಇಸ್ ರಾನ್? ಸರ್ವಶಕ್ತನಾದ ದೇವರು ದರ್ಶನ ಕೊಟ್ಟು ಎಲ್ಲ ಹೇಳ್ತೀರ ಅಲ್ವಯ್ಯ. ಸರ್ವಶಕ್ತನಾದ ದೇವರು ದರ್ಶನ ಕೊಟ್ಟಿದ್ದಾನೆ ಅಪ್ಪಾಜಿ. ಹಾಗಾದರೆ ನೀನೇನು ಮಾಡ್ತಿ? ಇಲ್ಲ ಅಪ್ಪಾಜಿ, ನಾನು ಆತನ ಮಾತನ್ನು ಕೇಳಿ ನಾವೆಲ್ಲರೂ ಈ ದೇಶವನ್ನು ಬಿಟ್ಟು, ಇನ್ನೊಂದು ಆತನ ಹೇಳಿದ್ದ ದೇಶಕ್ಕೆ ನಾವು ಹೋಗಿದ್ರೆ ನಮ್ಮನ್ನು ದೊಡ್ಡ ಜನಾಂಗವಾಗಿ, ನನಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹುಟ್ಟಿ ನಮ್ಮದೇ ಒಂದು ದೊಡ್ಡ ರಾಷ್ಟ್ರವನ್ನು ಮಾಡ್ತೀನಿ ಎಂಬುದಾಗಿ ಆತನು ನಮಗೆ ಒಳ್ಳೆಯ ವಾರ್ತೆಯನ್ನು ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಏನಾಯಿತು? ನನ್ನನ್ನು ಆಶೀರ್ವದಿಸುತ್ತಾನೆ ಎಂಬುದಾಗಿ ಹೇಳಿದ. ಏನಂತ ಹೇಳಿದಾನೆ? ನನ್ನನ್ನು ಆಶೀರ್ವದಿಸುತ್ತಾನೆ ಎಂಬುದಾಗಿ. ಆಶೀರ್ವಾದ ಅಂದರೆ ಏನು? ಆಶೀರ್ವದಿಸುತ್ತೇನೆ ಎಂಬುದಾಗ. ಮತ್ತು ಎರಡನೇದಾಗಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡದಲ್ಲಿ, ನಿನ್ನನ್ನು ನಾನು ಆಶೀರ್ವದಿಸುವೆನು, ಅಷ್ಟೇ ಅಲ್ಲದೆ ಐ ವಿಲ್ ಮೇಕ್ ಯು ದ ಗ್ರೇಟ್ ನೇಷನ್. ಅಷ್ಟೇ ಅಲ್ಲದೆ ಮತ್ತು ಚೆನ್ನಾಗಿ ಆತನ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ, ನಿನ್ನ ಹೆಸರನ್ನು ನಾನು ದೊಡ್ಡದಾಗಿ ಮಾಡುತ್ತೇನೆ. ಇಂಗ್ಲಿಷಲ್ಲಿ ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್. ಗ್ರೇಟ್ ಮಾಡಬೇಕಾದ್ರೆ ಹೇಳಿದ್ದವನು ಗ್ರೇಟ್ ಆಗಿರಬೇಕು. ಏನಾಗಿರಬೇಕು? ಅದಕ್ಕಾಗಿ ನನ್ನ ಹೆಸರನ್ನು ಯಾರು ಕಾಂಜಿ ಪಿಂಜಿಯನ್ನು ಬಂದು ಹೇಳಿದ್ರೆ, ನಾನು ನಿನ್ನ ದೊಡ್ಡ ಗ್ರೇಟಾಗಿ ಮಾಡ್ತೇನೆ, ನಿನಗೆ ದೊಡ್ಡ ರಾಜನಾಗಿ ಮಾಡ್ತೇನೆ, ನಿನ್ನ ದೊಡ್ಡ ಶ್ರೀಮಂತನಾಗಿ ಮಾಡ್ತೇನೆ ಅಂತ ಯಾರು ಕಾಂಜಿ ಪಿಂಜಿ ಹೇಳಿದ್ರೆ ನಂಬ್ತೀರಾ? ನಂಬಲಿಕ್ಕೆ. ಆದರೆ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಅಬ್ರಾಮನು, ರಾಷ್ಟ್ರಪಿತ ಆಗಲಿಕ್ಕೆ ಹೋಗ್ತಕ್ಕಂಥ ಈ ಅಬ್ರಾಮನು ದೊಡ್ಡ ಶ್ರೇಷ್ಠವಾದ ದೇವದರ್ಶನವನ್ನು ನೋಡಿದ ನಂತರ, ದೇವರೊಂದಿಗೆ ಭೇಟಿಯಾಗಿದ್ದ ಕೂಡಲೇ ಅವರ ತಂದೆಯನ್ನು ಒಪ್ಪಿಸಿದ. ಅವರ ತಂದೆ ಅವರ ಸಹೋದರನ ಮಗನಾದ ಲೋತನ ಹೆಂಡತಿಯನ್ನು, ತನ್ನ ಹೆಂಡತಿಯನ್ನು ಒಪ್ಪಿಸಿದ. ಹೇಗೆ? ಈಗೋ ನಾನು ನೋಡಿರ್ತಕ್ಕಂಥ ದೇವ ದರ್ಶನ ಅದ್ಭುತವಾದಂಥ ದರ್ಶನವಾಗಿದೆ. ಆದ ಕಾರಣ ಆ ದೇವರು ನಮಗೆ ಖಚಿತವಾಗಿ ನಮಗೆ ಮಕ್ಕಳನ್ನು ಕೊಡಲಿಕ್ಕಾಗತ್ತೆ, ಮತ್ತು ಆತ ನಮ್ಮ ದೊಡ್ಡ ಜನಾಂಗ ಮಾಡತಕ್ಕಂಥ ಸಾಮರ್ಥ್ಯ ಆತನಲ್ಲಿದೆ ಎಂಬುದಾಗಿ ಅಬ್ರಾಮನು ಏನು ಸಾರಿದನಲ್ಲ, ಅಬ್ರಾಮನಿಗೆ ದೇವರು ಸಾರಿರ್ತಕ್ಕಂಥ ಶುಭವಾರ್ತೆ ತನ್ನ ತಂದೆಯಾದ ತೆರಹ, ತನ್ನ ಹೆಂಡತಿಯಾದ ಸಾರಾ, ತನ್ನ ಸಹೋದರ ಮಗನಾದ ಲೋಟ್ ಮತ್ತು ಅವರ ಹೆಂಡತಿಗೆ ತಿಳಿಸಿ, ಮನಗಣಿಸಿ, ಅಂದರೆ ಒಪ್ಪಿಸಿ, ಕನ್ವಿನ್ಸ್ ಮಾಡಿ ಅವರನ್ನು ನಂಬಿಕೆಯಲ್ಲಿ ತಗೊಂಡ. ಯಾಕಂದರೆ ಅಬ್ರಾಮನು ದೇವ ದರ್ಶನ ಮಾಡಿದ ಕೂಡಲೇ ಅಬ್ರಾಮನ ಮುಖದಲ್ಲಿರ್ತಕ್ಕಂಥ ತೇಜಸ್ಸು,
ಆ ಬ್ರಾಹ್ಮಣ ಮಾತನಲ್ಲಿರ್ತಕ್ಕಂಥ ಆ ಕಂಠ, ಆ ಒಂದು ಗಡ್ಸು, ಆ ಒಂದು ಆ ವಜ್ರ, ಆ ಒಂದು ಇಂದ್ರಿಯ ನಿಗ್ರಹವುಳ್ಳ ಆ ಸ್ವರದಿಂದ ಆತನ ಮಾತಾಡ್ತಾ ಇದ್ದ. ಏನು ತಿಳ್ಕೊಂಡು, ಡ್ಯಾಡಿ, ನಾನು ನೋಡಿರ್ತಕ್ಕಂಥ ದೇವರು ನಿಜವಾದ ದೇವರು, ಸರ್ವಶಕ್ತನಾದ ದೇವರು, ಭೂಮಿ ಆಕಾಶಕ್ಕೆ ಒಡೆಯನಾಗಿರ್ತಕ್ಕಂಥನು. ಆತನು ಹೇಳಿದ ಪ್ರಕಾರವಾಗಿ ನಿಜವಾಗಲೂ ನಮಗೆ ದೊಡ್ಡ ಜನಾಂಗವಾಗಿ ಮಾಡ್ತಾನೆ ದೇವರು, ಮತ್ತು ನಮ್ಮನ್ನು ತೆಗೆದುಕೊಂಡೋಗಿ ದೊಡ್ಡ ರಾಷ್ಟ್ರವಾಗಿ ಮಾಡಿದಷ್ಟಲ್ಲದೆ ನನ್ನ ಹೆಸರನ್ನು ದೊಡ್ಡ ಹೆಸರಾಗಿ ಮಾಡ್ತಾನೆ ಎಂಬುದಾಗಿ ಆತನು ಹೇಳಿದ್ರು. ಯಾರು ಹೇಳಿದ್ರಪ್ಪ? ದೊಡ್ಡ ದೇವರು ಆತನು, ಸರ್ವಶಕ್ತನಾದ ದೇವರು, ಎಲ್ ಶಡಾಯಾದ ದೇವರು, ಮಹಿಮಾರೂಢನಾದ ದೇವರು, ಸಿಂಹಾಸನಾಸೀನರೂಢನಾದ ದೇವರು ನನಗೆ ಕಾಣಿಸಿಕೊಂಡು ಹೇಳಿದೆಂಬುದಾಗಿರುವಾಗ ಅವರ ತಂದೆ ಮೊಟ್ಟ ಮೊದಲಾಗಿ ಒಪ್ಪಿಕೊಂಡ್ರು. ಬ್ರದರ್, ನಾವೇನು ತಿಳ್ಕೊಂಡಿದ್ದೇವೆ? ಅಬ್ರಾಹ್ಮನ ಬಿಟ್ಟು ಬಂದ ನಿಜ. ಇಂಟ್ರೆಸ್ಟಿಂಗ್ ನೋಡಿದ್ರೆ ಅವರ ತಂದೆ ಯಾರಿಗೆ ಹೇಳಿದಾನೆ? ಲೋತನಿಗೆ, ಲೋತನಮ್ಮ ಹೆಂಡತಿ ಮತ್ತು ಅಬ್ರಾಮ್. ಈಗ ಇವರೆಲ್ಲ ರೆಡಿ ಆಗಿದ್ಕೊಳ್ಳಿ, ತಂದೆಗೆ ಒಪ್ಪಿಕೊಂಡು ತಂದೆ ತಯಾರು ಮಾಡಿಕೊಂಡಿದ್ದಾನೆ. ಇಟ್ ಇಸ್ ಇಂಟ್ರೆಸ್ಟಿಂಗ್. ಬಿಟ್ಟಿದ್ದು ಯಾರು ಗೊತ್ತಿದೆ? ಊರು. ಅಬ್ರಾಹ್ಮನಿಗೆ ದೇವ ದರ್ಶನ ಕೊಟ್ಟಿದ್ದಾನೆ, ಆದರೆ ತಂದೆ ಇಂಟ್ರೆಸ್ಟಿಂಗ್. 11ನೇ ಅಧ್ಯಾಯ ಬರ್ತಾರೆ, ಓದ್ಕೊಳ್ಳಿ. 11ನೇ ಅಧ್ಯಾಯ 31ನೇ ನೋಡ್ರಿ. ಅಬ್ರಾಹ್ಮನಿಗೆ ದೇವ ದರ್ಶನ ಕೊಟ್ಟಿದ್ದಾನೆ. ಕಲ್ದಿಯರ ದೇಶದಲ್ಲಿರ್ತಕ್ಕಂಥ ಆ ಊರು ಎಂಬ ಪಟ್ಟಣವನ್ನು ಬಿಡೋದಕ್ಕಾಗಿ ಮೊಟ್ಟ ಮೊದಲಾಗಿ ದೇವರು ಬಿಟ್ಟು ಬಂದಿದ್ದು ಯಾರು ತಗೊಂಡು ಬಂದಿದ್ದಾರೆ? ಅಬ್ರಾಹ್ಮನನ್ನು ಮತ್ತು ತನ್ನ ಸಹೋದರನಾದ ಲೋತನ ಹೆಂಡತಿಯನ್ನು, ಅಬ್ರಾಹ್ಮನನ್ನು ಅಬ್ರಾಹ್ಮನ ಹೆಂಡತಿ ಅಂತ ಹೇಳಿದ. ಬ್ರದರ್, ಆವಾಗ ವಯಸ್ಸು, ಅವಳಿಗೆ ಮಕ್ಕಳನ್ನು ಹೇರುವ ವಯಸ್ಸು ಅವಧಿಯಲ್ಲಿದ್ದಳು ಅವಳು. ಯಾರು? ಸಾರಾಳು. ಹಲ್ಲೆಲೂಯಾ. ದೇವ್ರ ಮಕ್ಕಳು, ಇಲ್ಲೊಂದು ರಹಸ್ಯ ಇದೆ. ನಾವು 75 ವಯಸ್ಸಿದ್ದಾಗ ದೇವರು ಕರೆದನೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಇಲ್ಲ, ಅದಕ್ಕಿಂತ ಕಡಿಮೆ ವಯಸ್ಸಿದ್ದಾಗಲೇ ದೇವರು ಕರೆದನು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ ಎಂಬುದಾಗಿ. ಆವಾಗ ಅವಳು ಬಂಜೆ ಇದ್ದಳು. ಈತನಿಗೇನು ನಂಬಿಕೆ ಆಯಿತು? ಆಯ್ತಪ್ಪ, ಬಂಜೆ ಇದ್ದವಳು ತನ್ನ ವಯಸ್ಸು, ಮಕ್ಕಳನ್ನು ಹೇರೋ ವಯಸ್ಸು ಮೀರೋದ್ರೊಳಗೆ ದೇವರು ನನಗೆ ಮಕ್ಕಳನ್ನು ಕೊಡತಕ್ಕಂಥ ಸಾಮರ್ಥ್ಯ ಆತನಿಗಿದೆ ಅನ್ನುವ ನಂಬಿಕೆಯಿಂದ ಆತನ ಏನು ಮಾಡಿದಾನೆ? ದೇಶವನ್ನು ಬಿಟ್ಟ. ಅದನ್ನು ನಾವು ನೋಡ್ತೀವಿ. ಈಗ ಎಷ್ಟು ಚೆನ್ನಾಗಿದೆ ನೋಡ್ರಿ. ತೆರಹದಲ್ಲಿ ಓದಿ 11:31 ಆದಿಕಾಂಡ. ಶುಭವಾರ್ತೆ ಅಂದ್ರೆ ಏನು? ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ದೇವರು ದಯಪಾಲಿಸ್ತಾನೆ, ಧನ ಸಂಪತ್ತಿಲ್ಲದವರಿಗೆ ಧನ ಸಂಪತ್ತು ದೇವರು ದಯಪಾಲಿಸ್ತಾನೆ, ಮನಃಶಾಂತಿ, ತೃಪ್ತಿ, ಆರೋಗ್ಯಗಳು, ಪುಷ್ಟಿ, ಬಲ, ಇವೆಲ್ಲ ದೇವರು ಕೊಡತಕ್ಕಂಥ ಸಾಮರ್ಥ್ಯ ಆತನಿಗಿದೆ ಅನ್ನತಕ್ಕಂಥ ಸಂದೇಶವೇ ಕರ್ತನಾದ ಯೇಸು ಕ್ರಿಸ್ತು ನಮಗೆ ಸಾರಿದನು, ಅದನ್ನು ನಮಗೆ ಕೊಟ್ಟನು ಕೂಡ. ಈ ಸಂದೇಶವನ್ನು ಮುಗಿದ್ರೊಳಗೆ ನೀವೆಲ್ಲರೂ ಆ ಸಾಮರ್ಥ್ಯವನ್ನು ಅನುಭವಿಸಲಿಕ್ಕಿದ್ರಿ. ಅವತ್ತಿರಿ 11:31. ಈಗ ನೋಡ್ರಿ, ಯಾರು ತೆಗೆದುಕೊಂಡು ಬಂದ್ರೆ? ತೆರಹನು ತನ್ನ ಮಗನಾದ ಅಬ್ರಾಮನನ್ನು, ತನ್ನ ಮೊಮ್ಮಗನು ಆದ ಹಾರಾನನ ಮಗನು ಲೋತನನ್ನು, ತನ್ನ ಸೊಸೆಯಾದ ಅಬ್ರಾಮ, ಯಾರು ತಗೊಂಡು ಹೋಗ್ತಾ ಇದ್ದಾರೆ? ತನ್ನ ಸೊಸೆಯಾದ ಅಬ್ರಾಮನ ಹೆಂಡತಿ ಸಾರಾಯಳನ್ನು ಕರ್ಕೊಂಡು, ಅಬ್ರಾಮನ ಹೆಂಡತಿಯಾದ ಸಾರಾಯಳನ್ನು ಕರ್ಕೊಂಡು ಕಾನಾನ್ ದೇಶಕ್ಕೆ ಹೋಗೋದಕ್ಕಾಗಿ ಕಲ್ದಿಯರ ಊರನ್ನು. ಅದಕ್ಕಿಂತ ಮುಂಚೆ 30ನೇ ವಚನ ಓದ್ತೀರಿ, ಅಲ್ಲಿ ಕ್ಲಾರಿಟಿ ಇದೆ. ಶಿ ವಾಸ್ ಬ್ಯಾರಿನ್. ಸಾರಾಯಳು ಸಾರಾಯಳು ಅಂದ್ರೆ ಸಾರಾಳು, ಅಬ್ರಾಹ್ಮನ ಹೆಂಡತಿ ಸಾರಾಳು ಬಂಜೆ ಆಗಿರುವುದರಿಂದ ಅವಳಿಗೆ ಮಕ್ಕಳು ಇಲ್ಲ. ಅಂದ್ರೆ ಕಲ್ದಿಯರ ದೇಶದಲ್ಲಿ ಊರು ಎಂಬ ಪಟ್ಟಣದಲ್ಲಿ ಇರುವಾಗ ಸಾರಾಯಳು ಅಂದ್ರೆ ಅಬ್ರಾಹ್ಮನ ಹೆಂಡತಿಯಾಗಿರುವ ಸಾರಾಳಿಗೆ ಮಕ್ಕಳಿಲ್ಲ, ಬಂಜೆ ಆಗಿದ್ದಳು. ಬಂಜೆ ಅಂದ್ರೆ ಅರ್ಥ ಏನು? ಮಕ್ಕಳನ್ನು ಹೇರುವ ವಯಸ್ಸು ಬರೋ ತನಕ ಅವಳು ಬಂಜೆ ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್? ಆಮೇಲೆ ಬಂಜೆ ಅಂತ ಹೇಳ್ತಾರೆ. ಮಕ್ಕಳನ್ನು ಹೇರುವ ವಯಸ್ಸು ಮೀರಿದ ನಂತರ ಅವಳ ವಯಸ್ಸು ಮೀರಿ ಹೋಗಿದೆ, ಅವಳು ಬಂಜೆ ಆಗೇ ಇರ್ತಾಳೆ. ಆದರೆ ವಯಸ್ಸು ಇದ್ರೆ, ಮಕ್ಕಳನ್ನು ಹೇರುವ ವಯಸ್ಸು ಇರೋದಾದ್ರೆ ಅವಳು ಬಂಜೆ ಆಗಿದ್ರು. ಅನೇಕ ವೈದ್ಯರು ವೈದ್ಯ ಚಿಕಿತ್ಸೆಗಾಗಿ ಅಥವಾ ಡಾಕ್ಟರ್ ಕಡೆ ಹೋಗಿ ಮಕ್ಕಳನ್ನು ಹೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಸಮಯದಲ್ಲಿ ಅಬ್ರಾಮನು ದೇವರ ಸ್ವರವನ್ನು ಕೇಳಿರುವಾಗ, ಆಯ್ತು, ನನ್ನ ಹೆಂಡತಿ ಇನ್ನೂ ಮಕ್ಕಳನ್ನು ಹೇರುವ ಸಮಯ ಇದೆ. ಹಲೋ, ಏನಿದೆ? ಮಕ್ಕಳನ್ನು ಹೇರುವ ಸಮಯ ಇದೆ. ಈ ಬಂಜೆತನ ಹೋಗಬಹುದು. ದೇವರು ಕರ್ತನಾದ ಸರ್ವಶಕ್ತನಾದ ದೇವರು, ಹಲ್ಲೆಲೂಯಾ, ಎಲ್ ಶಡಾಯಾದ ದೇವರು ನನಗೆ ಕಾಣಿಸಿಕೊಂಡಿದ್ದ ಆ ಒಂದು ದೊಡ್ಡ ದೇವರು, ಶ್ರೇಷ್ಠವಾದಂಥ ದೇವರು, ಸರ್ವ ಮಹೋನ್ನತನಾದ ದೇವರು ನನ್ನ ಹೆಂಡತಿಯನ್ನು ಬಂಜೆತನದಿಂದ ಬಿಡುಗಡೆ ಮಾಡಿ ಅವಳ ಗರ್ಭದಲ್ಲಿ ಮಗು ಆಗುವಂತೆ ದೇವರು ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ಅದರಿಗಿತ್ತು. ಬಂಜೆತನ ಬೇರೆ, ಮಕ್ಕಳು ಹೇರುವ ವಯಸ್ಸು ಮೀರೋದು ಬೇರೆ ಬ್ರದರ್. ಅಂದ್ರೆ ಸುಮಾರು 35 ವರ್ಷದ ಆದ ನಂತರ ಅವರು ಮಕ್ಕಳು ಹೇರುವ ವಯಸ್ಸು ಮೀರಿ ಹೋಗಿರ್ತದೆ, ಅನಂತರ ಮಕ್ಕಳಾಗೋದಿಲ್ಲ. ಆದರೆ ಬೈಬಲ್ ಹೇಳ್ತಾ ಇದೆ, ತೆರಹನು ಹೇಳ್ತಾ ಇದ್ದಾನೆ, ಬೈಬಲ್ ತಿಳಿಸ್ತಾ ಇದೆ,
ಅವಳು ಬಂಜೆ ಆಗಿದ್ದಳು, ಆದ ಕಾರಣ ಅವ್ರಿಗೆ ಮಕ್ಕಳಿಲ್ಲ. ಅಂಥ ಸಮಯದಲ್ಲಿ ಅವರು ಊರ್ ಎಂಬ ಪಟ್ಟಣವನ್ನು ಕಲ್ದಿಯರ ದೇಶದಲ್ಲಿ, ಅದು ಮೆಸೊಪೊತಾಮಿಯ ಸಂಸ್ಥಾನದಲ್ಲಿ, ಈಗ ಕ್ರಿಸ್ತ ಪೂರ್ವದಲ್ಲಿ ಮೆಸೊಪೊತಾಮಿಯ ಸಂಸ್ಥಾನದಲ್ಲಿ ಬರ್ತದೆ. ಕ್ರಿಸ್ತಪೂರ್ವ 2090 ಇಸ್ವಿಯಲ್ಲಿ, ಕ್ರಿಸ್ತಪೂರ್ವ 2090 ಇಸ್ವಿಯಲ್ಲಿ, ಅಂದರೆ ಇಂದಿನಿಂದ ಇವತ್ತು ನಾವು ಕ್ರಿಸ್ತ ಶಕ 2020 ಇಸ್ವಿಯಲ್ಲಿದ್ದೇವೆ. 20 ಮತ್ತು ಈ ಒಂದು 2020 ಮತ್ತು 2090 ಕೂಡಿಸಿದ್ರೆ ಸುಮಾರು 4110 ವರ್ಷಗಳ ಹಿಂದೆ, 4110 ವರ್ಷಗಳ ಹಿಂದೆ ಈ ಘಟನೆ ನಡೆದಿದೆ. ತದನಂತರ ಅಲ್ಲಿಂದ ಅಬ್ರಾಮನು ತನ್ನ ದೇಶವನ್ನು ಬಿಟ್ಟು, ತನ್ನ ಪಟ್ಟಣವನ್ನು ಬಿಟ್ಟು, ಮೊಟ್ಟ ಮೊದಲಾಗಿ ಎಲ್ಲಿ ಹೋದನು ಬ್ರದರ್? ಕಾನಾನ್ಗೆ ಹೋಗಿಲ್ಲ. ಆತನು ಬಡವನು, ಕಂಗಾಲಾಗಿದ್ದ ವ್ಯಕ್ತಿ. ಹೋಗಿದ್ದೆಲ್ಲಂದ್ರೆ ತೆರಹ ಏನ್ ಮಾಡಿದಾನೆ, ಅವರನ್ನು ಕಾನಾನಿಗೆ ಹೋಗ್ಲಿಕ್ಕೆ ಮುಂಚೆ ಹಾರಾನ್ ಎಂಬ ದೇಶಕ್ಕೆ ತೆಗೆದುಕೊಂಡದ. ನಾನು ತೋರಿಸ್ತೇನೆ ಮ್ಯಾಪನ್ನು. ಕೋಯಟ್ ಇದೆ ಕೆಳಗೆ, ಕೋಯಟ್ಗಿಂತ ಕೆಲವು ಮೈಲ್ಗಳ ದೂರ ಊರ್ ಎಂಬ ಪಟ್ಟಣ ಇದೆ. ಊರ್ ಎಂಬ ಪಟ್ಟಣದ ಮೇಲೆ ಸಿರಿಯಾ ಇದೆ, ಸಿರಿಯಾ ಎಂಬ ದೇಶ ಒಂದು ಪಕ್ಕದಲ್ಲಿ. ಇನ್ನೊಂದು ಪಕ್ಕದಲ್ಲಿ ಇರಾನ್ ಇದೆ. ಇನ್ನೊಂದು ಪಕ್ಕದಲ್ಲಿ ನೇರವಾಗಿ ಹೋಗಿದ್ರೆ ಹಾರಾನ್ ಇದೆ. ಹಾರಾನಿಂದ ಕಾನಾನಿಗೆ ಬರಬೇಕು. ಕಲ್ದಿಯರ ದೇಶ ಊರ್ ಎಂಬ ಪಟ್ಟಣದಿಂದ ಹಾರಾನಿಗೆ ಮೊದಲು ಹೋಗಿದ್ರು. ಹಾರಾನ್ನಲ್ಲಿ ಕೆಲವು ವರ್ಷಗಳು ಇದ್ದರು ಅವರು, ಒಂದಲ್ಲ ಎರಡಲ್ಲ, ಕೆಲವು ವರ್ಷಗಳಿದ್ರು. ಅಲ್ಲಿಂದ ಕೆಲವು ವರ್ಷಗಳಾದ ಮೇಲೆ ಅಲ್ಲಿ ಅವರ ತಂದೆಯಾದ ಅಬ್ರಾಮನ ತಂದೆಯಾದ ತೆರಹನು ತೀರಿಕೊಂಡನು, ಮೃತಪಟ್ಟನು. ತದನಂತರ ಅವರು ಕಾನಾನಿಗೆ ಅವರು ಯಾತ್ರೆ ಮಾಡಿದರು. ದೇವರು ವಾಗ್ದಾನ ಮಾಡಿರ್ತಕ್ಕಂಥ ದೇಶ. ಲಕ್ಷ ಕೊಟ್ಟು ಕೇಳ್ತೀರಿ ಹೇಗೆ ಅಂತ ಹೇಳ್ತೇನೆ, ಯಾಕಂದರೆ ಮ್ಯಾಪ್ ಗೊತ್ತಿದ್ರೆ. ಜಾಗ್ರಫಿ ಏನಂತೀರಿ? ಜಾಗ್ರಫಿಗೆ ಏನಂತೀರಿ? ಭೂಗೋಳಶಾಸ್ತ್ರ, ಜಾಗ್ರಫಿ. ಅದನ್ನೇ ಜಾಗ್ರಫಿ ಗೊತ್ತಾಗಲಿಕ್ಕೆ ನಾನು ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಈಗ ಕೋಯಟ್ ಅಂತ ಹೇಳ್ತೇವೆ. ಕೋಯಟಿಂದ ಪಶ್ಚಿಮ ಭಾಗದಲ್ಲಿ, ಪಶ್ಚಿಮ ದಿಕ್ಕಕ್ಕೆ ಕಲ್ದಿಯರ ದೇಶ ಇದು. ಆವಾಗ ಅಲ್ಲೇ ಊರ್ ಎಂಬ ಪಟ್ಟಣ ಇತ್ತು. ಊರ್ ಎಂಬ ಪಟ್ಟಣದಿಂದ ಹಾರಾನಿಂದ ಕಾನಾನಿಗೆ ಹೋಗಬೇಕು. ಈ ಮೆಸೊಪೊತಾಮಿಯಾ ಎದರ ಮಧ್ಯದಲ್ಲಿ ಇತ್ತಂದರೆ, ಯೂಫ್ರೇಟಿಸ್ ನದಿ, ಟೈಗ್ರಸ್ ನದಿ ಮಧ್ಯದಲ್ಲಿ ಆ ಮೆಸೊಪೊತಾಮಿಯಾ ಸಾಮ್ರಾಜ್ಯ ಆವಾಗಿರ್ತಿತ್ತು. ಅದಕ್ಕಾಗಿ ಬೈಬಲ್ನಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಅಬ್ರಾಮನು ಮೆಸೊಪೊತಾಮಿಯಾದಲ್ಲಿದ್ದಾಗ ದೇವರು ಆತನಿಗೆ ದರ್ಶನ ಕೊಟ್ಟು ಕರೆದನೆಂಬುದಾಗಿ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ. ಶುಭವಾರ್ತೆ ಅಂದರೆ ಏನು? ನೀನು ಮಕ್ಕಳಿಲ್ಲದೆ ಇದೆಯಾ? ಧನ ಸಂಪತ್ತು ಇಲ್ಲದೆ ಇದೆಯಾ? ಸುಖ ಇಲ್ಲದಿದೆಯಾ? ಮಕ್ಕಳ ಸಮಾಧಾನ, ಮಕ್ಕಳ ಸುಖ ಇಲ್ಲದಿದೆಯಾ? ನೆಮ್ಮದಿ ಇಲ್ಲದಿದೆಯಾ? ಈ ಜೀವನದ ಯಾತ್ರೆಯಲ್ಲಿ ಬಳಲು ಹೋಗಿದೆಯಾ? ನಿನ್ನ ಸ್ವಂತ ಜನರು ನಿನಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಲ್ವಾ? ನಿನ್ನ ಸ್ವಂತ ದೇಶದವರು, ಸ್ವಂತ ಸಮುದಾಯದವರು, ಸ್ವಂತ ಸಮಾಜದವರು ನಿನ್ನ ಕೈ ಬಿಟ್ರ? ಹಲ್ಲೆಲೂಯ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ಹೇಳುತ್ತೇನೆ, ನಿನ್ನ ಎಲ್ಲ ಜನಾಂಗವನ್ನು ಬಿಟ್ಟು, ತಂದೆ ತಾಯಿ ಅಣ್ಣ ತಮ್ಮದರ ಊರುಗಳನ್ನೆಲ್ಲ ಬಿಟ್ಟು ನಾನು ಹೇಳುವ ದೇಶಕ್ಕೆ ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮತ್ತು ನಿನ್ನ ಹೆಸರನ್ನು ದೊಡ್ಡ ಹೆಸರಾಗಿ, ಚೀಪ್ ಆಗಲ್ಲ, ಜುಜುಬಿ ಆಗಲ್ಲ, ಕಚರ ಆಗಲ್ಲ. ಯು ವಿಲ್ ಬಿಕಮ್ ಅ ಗ್ರೇಟ್ ನೇಷನ್ ಆ್ಯಂಡ್ ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್. ಗ್ರೇಟ್ ಅನ್ನೋ ಪದ ಬೈಬಲ್ನಲ್ಲಿ ಪ್ರಾಚೀನ ಪದವಾಗಿತ್ತದು. ಅದರ ಅರ್ಥ ಭಾಳ ಜನರಿಗೆ ನಾವು ಅದನ್ನು ಗ್ರೇಟ್ ಅಂತೇಳಿ ಸುಮ್ಮನೆ ಓದ್ಕೊಂಡು ಹೋಗ್ತೇವೆ. ಕನ್ನಡದಲ್ಲಿ ದೊಡ್ಡ ಅಂತಿದೆ, ತೆಲುಗುನಲ್ಲಿ ಚೆನ್ನಾಗಿದೆ, నిన్ను నేను గొప్ప జనాంగముగా చేసేదను, నీ పేరును గొప్పగా చేసేదను, ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್. ಈ ಗ್ರೇಟ್ ಅನ್ನೋ ಪದ ಯಾವಾಗ ಬರ್ತಂದ್ರೆ, ಗ್ರೇಟ್ ಗಾಂಧಿ, ಗ್ರೇಟ್ ಅಲೆಕ್ಸಾಂಡರ್, ದ ಗ್ರೇಟ್ ಆಲ್ಫ್ರೆಡ್, ಇಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳಿಗೆ ಭೂಮಿ ಮೇಲೆ ದೊಡ್ಡ ದೊಡ್ಡ ಕೃತ್ಯಗಳನ್ನು ಮಾಡಿ ದೇಶಗಳನ್ನು ಪಡಿಸಿಕೊಂಡಿದ್ದರು. ಪ್ರಪಂಚದ ಮೇಲೆ ಆಳಿದ್ದವರಿಗೆ ಗ್ರೇಟ್ ಚಕ್ರವರ್ತಿಗಳು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಹಾಗೆ ನಾನು ನಿನ್ನನ್ನು ಗ್ರೇಟ್ ಮಾಡ್ತೀನಿ ಎಂಬುದಾಗಿ ಹೇಳಿದರು. ಅದೇ ರೀತಿಯಲ್ಲಿ ಈ ಮಾತನ್ನು ಕೇಳಿ ಅಬ್ರಾಮನು ತನ್ನ ತಂದೆ, ತನ್ನ ಹೆಂಡತಿ, ತನ್ನ ಸಹೋದರನಾಗಿರ್ತಕ್ಕಂಥ ಲೋತನ ಹೆಂಡತಿಗೆ ತಿಳಿಸಿ ಅವರು ಮನಗಣಿಸಿದ ಕೂಡಲೇ, ಅವರಿಗೆ ಒಪ್ಪಿಕೊಂಡಿದ ಕೂಡಲೇ, ತಂದೆಯಾದ ಅಬ್ರಾಮನ ತಂದೆ ಕಲ್ದಿಯರ ಊರನ್ನು ಬಿಟ್ಟಿದ್ದಾನೆ. ಅಬ್ರಾಮನನ್ನು ತೆಗೆದುಕೊಂಡು ಅಂತ ಹೇಳಿದೆ. ಯಾರು ತೆಗೆದುಕೊಂಡು ಹೋದ್ರು? ಅಬ್ರಾಮನ ತೆಗೆದುಕೊಂಡು. ಅವಾಗ ಯಾರು ಬಂಜಿಯಾಗಿದ್ದಳು?
ವಯಸ್ಸು ಕಡಿಮೆ ಇತ್ತು ಬ್ರದರ್. 75ನೇ ವಯಸ್ಸಿನಲ್ಲೆಲ್ಲ ದೇವರು ಕರೆದಿದ್ದು ಅಬ್ರಾಮನಿಗೆ. ಸಾರಳು ಸುಮಾರು 35 ವರ್ಷದ ಮೇಲೆ ಅಥವಾ 35 ವರ್ಷದ ಸಮೀಪದಲ್ಲಿರುವಾಗಲೇ ಸಾರಳು ಮಕ್ಕಳನ್ನು ಹೇರುವ ಸಮಯದಲ್ಲೇ, ಆ ಮಕ್ಕಳು ಹೇರತಕ್ಕಂಥ ವಯಸ್ಸಿನಲ್ಲೇ ಅವಳನ್ನು ಕರೆದನು ಹೊರತು ಮಕ್ಕಳು ಹೇರೋ ವಯಸ್ಸು ಮೀರಿದ್ದು ಇನ್ನೂ ಬೇರೆ ಕ್ಷೇತ್ರದಲ್ಲಿ ಹೊರತು ಮತ್ತು ಆ ಕ್ಷೇತ್ರದಲ್ಲಿ. ಆದ ಕಾರಣ ಇಲ್ಲೇ ನಾವು ನೋಡ್ತಾ ಇದ್ದೇವೆ, ಅಬ್ರಾಮನು ಊರನ್ನು ಬಿಟ್ಟು ಹರಾನಿಗೆ ತೆರಹ ತೆಗೆದುಕೊಂಡು ಹೋಗಿದ್ದನು. ಅಬ್ರಾಮನು ಹೇಳಿದ, ಆದರೆ ತೆರಹ ತನ್ನ ಮಗನಾದ ಅಬ್ರಾಮನನ್ನು, ತನ್ನ ಸೊಸೆಯಾದ ಸಾರಳನ್ನು ಮತ್ತು ಸೊಸೆಯಾದ ಸಾರೆಯನ್ನು, ಹೌದು ಎಸ್, ಸೊಸೆಯಾದ ಸಾರೆಯನ್ನು ಮತ್ತು ಯಾರು, ಲೋತನ ಹೆಂಡತಿಯನ್ನು ಕರೆದುಕೊಂಡು ಹಾರಾನಿಗೆ ಹೋಗಿ ಹಾರಾನ್ನಲ್ಲಿ ಕೆಲವು ವರ್ಷಗಳು ಆತನು ವಾಸ ಮಾಡಿದ. ಕೆಲವು ವರ್ಷಗಳು ವಾಸ ಮಾಡಿದ. ಅಲ್ಲೇ ಆತನು ಸಂಪತ್ತನ್ನು ಗಳಿಸಿದ. ಎಲ್ಲೇ? ಹಾರಾನ್ನಲ್ಲಿ. ಯಾಕಂದರೆ ಅಬ್ರಾಮನ ತಂದೆಗೆ ವಯಸ್ಸಾಗಿತ್ತು. ಅಲ್ಲಿ ಕೆಲವು ವರ್ಷಗಳು ನಿಲ್ಕೊಂಡು ಬಂದು, ಎಷ್ಟೋ ವರ್ಷಗಳಲ್ಲಿ ನಿಂತುಕೊಂಡ್ರು ಬ್ರದರ್ ಅವರು. ಎಲ್ಲೇ? ಹಾರಾನಿಗೆ ಎಷ್ಟೋ ವರ್ಷಗಳಲ್ಲಿ ನಿಂತುಕೊಂಡ್ರು ಅವರು. ನಾವು ಗಮನಿಸಲಿಲ್ಲ. ಕಮಾನ್, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 2ನೇ ವಚನದಲ್ಲಿ ಓದ್ತೀರಿ. ಅದಕ್ಕವನು ಜನರೇ, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 2ನೇ ವಚನವನು, ಸಹೋದರರೇ, ನಮ್ಮ ಪೂರ್ವ ತಂದೆಯಾದ ಅಬ್ರಾಮನು ಹಾರಾನ್, ಅರ್ಥ ಆಯ್ತಾ? ಬಿಫೋರ್ ಹಿ ವೆಂಟ್ ಟು ಕ್ಯಾನನ್, ಹಿ ವೆಂಟ್ ಟು ಹೆರನ್. ಆತನು ಹಾರಾನಲ್ಲಿ ವಾಸ ಮಾಡೋದಕ್ಕಿಂತ ಮುಂಚೆ ಎಲ್ಲಿದ್ದನು? ಅವನು ಮೆಸೊಪೊತಾಮಿಯಾದಲ್ಲಿದ್ದಾಗ ಮಹಿಮೆ ಉಳ್ಳ ದೇವರು ಪ್ರತ್ಯಕ್ಷ. ಮೆಸೊಪೊತಾಮಿಯಾ ಅಂದರೆ ಆ ಕ್ರಿಸ್ತ ಶಕದಲ್ಲಿ, ಆ ಸಮಯದಲ್ಲಿ ಮೆಸೊಪೊತಾಮಿಯಾ ಸಾಮ್ರಾಜ್ಯದ ವಶದಲ್ಲಿತ್ತಂತೆ. ಅದಕ್ಕಾಗಿ ಮೆಸೊಪೊತಾಮಿಯಾದಲ್ಲಿ ಏನಿತ್ತು? ಊರ್ ಮತ್ತು ಕಲ್ದಿಯರ ದೇಶ ಅದರೊಳಗಿತ್ತು. ಮೆಸೊಪೊತಾಮಿಯಾದಲ್ಲಿ ಊರ್ ಎಂಬ ಪಟ್ಟಣ ಇತ್ತು. ಅದಕ್ಕಾಗಿ ಮೆಸೊಪೊತಾಮಿಯಾದಲ್ಲಿ ಇರುವಾಗ ದೇವರು ದರ್ಶನ ಕೊಟ್ಟ. ಹಾರಾನ್ನಲ್ಲಿ ಇರಲಿಕ್ಕೆ ಮುಂಚೆ, ಅಂದರೆ ಹಾರಾನ್ನಲ್ಲಿ ಏನು ನಡೆದಿದೆ ಅನ್ನತಕ್ಕಂಥ ಸತ್ಯವನ್ನು ನೋಡ್ಕೋಬೇಕು. ಯಾಕಂದ್ರೆ ನಾವು ಡೈರೆಕ್ಟ್ ಕಾನಾನಿಗೆ ಹೋಗಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ. ಇಲ್ಲ, ಹಾರಾನ್ನಲ್ಲಿ ಕೆಲವು ವರ್ಷಗಳಿದ್ದ. ನಾನು ಅಧ್ಯಯನ ಮಾಡಿರುವಾಗ ಸಾಳು 35 ವರ್ಷ ಮತ್ತು ಮಕ್ಕಳನ್ನು ಹೇರುವ ವಯಸ್ಸು ದಾಟುವುದರೊಳಗೆ ಅವಳು ಬಂಜೆ ಆಗಿದ್ದಳು ಎಂಬುದಾಗಿ ಕರೆಯಲ್ಪಟ್ಟಳು. ತದನಂತರ ಅವಳಿಗೆ ಮಕ್ಕಳನ್ನು ಹೇರುವ ವಯಸ್ಸು ದಾಟಿದೆ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಅದಕ್ಕಾಗಿ ಅವಳು ಮಕ್ಕಳನ್ನು ಹೇರುವ ವಯಸ್ಸಿರುವಾಗಲೇ ದೇವರು ಅಬ್ರಾಮನನ್ನು ಕಲ್ದಿಯರ ದೇಶದಿಂದ ಊರ್ ಎಂಬ ಪಟ್ಟಣದಿಂದ ಕರೆದುಕೊಂಡು ಹೋದನು. ಆಗ ಈ ತೆರಹ ಹಾರಾನಿಗೆ ತೆಗೆದುಕೊಂಡು ಹಾರಾನಲ್ಲಿ ಕೆಲವು ವರ್ಷಗಳಿದ್ರು ಬ್ರದರ್ ಅವರು. ಹಲೋ ನನ್ನ ಸಹೋದರ ವೀಕ್ಷಕರೇ, ನನ್ನನ್ನು ವೀಕ್ಷಿಸ್ತಿರೋ ಎಲ್ಲರೂ, ಕೆಲವು ವರ್ಷಗಳಿದ್ದು ಅಲ್ಲೇ ಸಂಪತ್ತನ್ನು ಗಳಿಸಿದ್ರಂತೆ ಅವರು. ಏನು ಗಳಿಸಿದ್ರು? ಸಂಪತ್ತನ್ನು ಗಳಿಸಿದ್ರು. ಓದ್ತೀರಾ ಆ ಮಾತನ್ನು ಬ್ರದರ್? ಎಷ್ಟು ಚೆನ್ನಾಗಿದೆ ನೋಡ್ರಿ. ತದನಂತರ ಈ ಸಂದೇಶವನ್ನು ಆದ ನಂತರ ಅದು ಮೇಲೆ ಓದಿದ ಕೂಡಲೇ ನಮಗೆ ಅರ್ಥ ಆಗಲ್ಲ. ಅದಕ್ಕಾಗಿ ಬೈಬಲ್ ಅನ್ನು ತಿಳ್ಕೊಬೇಕಾದ್ರೆ ಕನಿಷ್ಠ BTH ಆದರೂ ತರಬೇತಿ ಮಾಡಿರಬೇಕು. ನಾವು ಬೈಬಲ್ ತಿಳ್ಕೊಳ್ಳಬೇಕು, BTH ಮಾಡಲೇಬೇಕು, ಬ್ಯಾಚುಲರ್ ಆಫ್ ಥಿಯಾಲಜಿ ಮಾಡಲೇಬೇಕು. ಆದರೂ ಪ್ರಾಚೀನ ಭಾಷೆ, ವ್ಯಾಖ್ಯಾನ, ಕಾಲ, ಸಮಯ ಮತ್ತು ಜಾಗ್ರಫಿಕಲ್ ಲೊಕೇಶನ್ ಅಂದರೆ ಭೌಗೋಳಿಕ ಸ್ಥಳಗಳನ್ನು ನಾವು ಅಧ್ಯಯನ ಮಾಡಿಕೊಂಡ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಅದಕ್ಕಾಗಿ ನಮಗೆ ಸ್ಟೋರಿಯಲ್ಲಿ ಇದ್ದಂಥ ಇತಿಹಾಸದಲ್ಲಿ ತಪ್ಪು ಮಾಡದೆ ನಾವು ಆ ಇತಿಹಾಸಕ್ಕೆ ನಮಗೆ ಶಕ್ತಿ ಇರ್ತದೆ. ಅದಕ್ಕಾಗಿ ನಮಗೆ ಅಷ್ಟು ತಿಳುವಳಿಕೆ ನಮಗೆ ಉಂಟಾಗ್ತದೆ. ಅದಕ್ಕಾಗಿ ಈಗ ಓದ್ತೀರಿ ಬ್ರದರ್, ಎಲ್ಲಿ ಸ್ಟಾರ್ಟ್ ಆಗ್ತದೆ ನೋಡ್ರಿ ಬ್ರದರ್. ದೇವರು ಆ ಮಾತನ್ನು ಹೇಳಿದ ನಂತರ, ಆ ಸುವಾರ್ತೆಯನ್ನು ಸಾರಿದ ನಂತರ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡ್ತೇನೆ, ನೀನು ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿರ್ತಿ, ನಿನ್ನನ್ನು ಆಶೀರ್ವದಿಸೋರು ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸೋರು ನಾನು ಶಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡುವವು, ಸಹಾಯವನ್ನು ಹೊಂದುವವು ಮತ್ತು ಬದುಕಿನಲ್ಲಿ ಮೇಲೆ ಬರ್ತಕ್ಕಂತಾಗಿರ್ತದೆ. ಅನೇಕ ಜನರು ಉದ್ಧರಿಸಲ್ಪಟ್ಟಾಗ ಹೇಳಿದ ನಂತರ ಆತನು ಆ ಸಮಯದಲ್ಲಿ, ಇದು ಹೇಳಿದ ಸುವಾರ್ತೆ, ಆ ಸಮಯದಲ್ಲಿ ಮತ್ತು ತಿರುಗಿ ದೇವರು ದರ್ಶನ ಕೊಡ್ತಾನೆ. ಅಲ್ಲಿಂದ ತನ್ನ ತಂದೆಯಾದ ತೆರಹನು ತೀರಿಕೊಂಡಿದ್ದ ನಂತರ ಹಾರಾನಿಂದ ಆತನು ಕಾನಾನಿಗೆ ಯಾತ್ರೆ ಮಾಡ್ತಾನೆ. ಆ ಕಾನಾನಿಗೆ ಯಾತ್ರೆ ಮಾಡಲಿಕ್ಕೆ ಮುಂಚೆ ಹಾರಾನಲ್ಲಿ ಎಷ್ಟೋ ವರ್ಷಗಳಿದ್ದು ಬ್ರದರ್ ಸಂಪತ್ತನ್ನು ಗಳಿಸ್ಕೊಂಡ ಆತನು. ಹಾರಾನಲ್ಲಿ ಓದಿ ಬ್ರದರ್, ನೋಡಿ ಅಲ್ಲಿ ಹೆಂಗಿದೆ. ಹಾರಾನಲ್ಲಿ ಗಳಿಸ್ಕೊಂಡಿರೋ ಸಂಪತ್ತು. 12ನೇ ಅಧ್ಯಾಯ ಆದಿಕಾಂಡ
4ನೇ ವಚನ. ಹೀಗೆ ಕರ್ತನು ತನಗೆ ಹೇಳಿದ ಪ್ರಕಾರ ಹೀಗೆ ಕರ್ತನು ತನಗೆ ಹೇಳಿದ ಪ್ರಕಾರ ಅಬ್ರಾಮನು ಹೊರಟು ಹೋದನು. ಅಬ್ರಾಮನು ಹೊರಟು ಹೋದನು. ಲೋಟನು ಅವನ ಸಂಗಡ ಹೋದನು. ಲೋಟನು ಅವನ ಸಂಗಡ ಹೋದನು. ಅಬ್ರಾಮನು ಹಾರಾನಿಂದ ಹೊರಟಾಗ ಲೆಕ್ಕ ಕೊಟ್ಕೊಳ್ತಾರೆ, ಹಾರಾನಿಂದ ಹೊರಟಾಗ 75 ವರ್ಷ ಆಗಿತ್ತು ಹೊರತು 75 ವರ್ಷದವನಾಗಿ ಕಲ್ದಿಯರ ದೇಶದಲ್ಲಿ ಇರ್ತಕ್ಕಂಥ ಊರಿಂದ ಬರುವಾಗ ಆತನಿಗೆ 75 ವರ್ಷ ಅಲ್ಲ. ಓದಿ. 75 ವರ್ಷದವನಾಗಿದ್ದನು. ಎಲ್ಲಿಂದ? ಹಾರಾನಿಂದ ಹೊರಟಾಗ. ಹರಾನ್ ಎಂಬ ಪ್ರದೇಶದಿಂದ ಆತನು ಬಿಟ್ಟು ಹೊರಟಾಗ, ಊರ್ ಎಂಬ ಪಟ್ಟಣವನ್ನು ಬಿಟ್ಟು ಯಾವಾಗೂ ಹೋಗಿ ಹಾರಾನಲ್ಲಿ ಸೇರಿಕೊಂಡಿದ್ರೆ, ಹಾರಾನಲ್ಲಿ ಎಷ್ಟೋ ವರ್ಷಗಳಿದ್ದ ಮೇಲೆ ಧನ ಸಂಪತ್ತು ಗಳಿಸಿದ ಬ್ರದರ್ ಆತನು. ಹಲ್ಲೆಲೂಯಾ. ಹಾರಾನಿಂದ ಹೊರಟುವಾಗ ಆತನಿಗೆ 75 ವರ್ಷಗಳಾಗಿತ್ತು. ಆಗ ಸಾರಳಿಗೆ 65 ವರ್ಷಗಳಾಗಿತ್ತು. ಆಗ ಸಾರಳು ಬಂಜೆ ಮಾತ್ರ ಅಲ್ಲ, ಅವಳು ಬೈಬಲ್ ಹೇಳ್ತದೆ ಮುಟ್ಟು ನಿಂತವಳು ಎಂಬುದಾಗಿ. ಮುಟ್ಟು ನಿಂತವಳು ಅಂದ್ರೆ ಅವಳಿಗೆ ಮಕ್ಕಳು ಹೇರುವ ಎಂಬುದಾಗಿ. ಮಕ್ಕಳು ಹೇರುವ ಸಮಯ ದಾಟಿ ಹೋಗಿದ ನಂತರ ಇತಿಹಾಸದಲ್ಲಿ ಮಕ್ಕಳು ಹುಟ್ಟಿದ್ದ ಇತಿಹಾಸದಲ್ಲಿ ಒಂದು ದಾಖಲೆನೇ ಇಲ್ಲ. ಆಫ್ಟರ್ 65 ಇಯರ್ಸ್ ಮಕ್ಕಳು ಹುಟ್ಟತಕ್ಕಂಥ ಸಾಧ್ಯತೆಗಳು ಆವಾಗಲೂ ಇಲ್ಲ, ಈವಾಗಲೂ ಇಲ್ಲ, ಯಾವಾಗಲೂ ಇಲ್ಲ. ದೇವರ ಮಕ್ಕಳೇ, ದೇವರು ನಿನ್ನ ಜೀವನದಲ್ಲಿ ಮಕ್ಕಳಿಲ್ಲದ ಸ್ಥಿತಿ ಇದೆಯಾ? ದುಃಖ ಕಣ್ಣೀರುಗಳಿದೆಯಾ? ನಿನ್ನ ಬಿಸ್ನೆಸ್ ಯಾವತ್ತಿಗೂ ವೃದ್ಧಿ ಆಗ್ತಾ ಇಲ್ಲ? ನಿನ್ನ ಬದುಕು ಯಾವತ್ತೂ ಚೇತರಿಸ್ಕೊಳ್ತಾ ಇಲ್ಲವಾ? ನೀನು ರೋಗದ ಗ್ರಸ್ತನಾಗಿದ್ದಿ, ಇನ್ನು ರೋಗ ಹೋಗುವ ಸಾಧ್ಯತೆಗಳು ಇಲ್ಲವಾ? ಅಂಥ ಕಾರ್ಯಗಳನ್ನು ಸಾಧಿಸಿ ತೋರಿಸತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನು, ಸರ್ವಶಕ್ತನಾದ ದೇವರು ನಾನು ಬೋಧಿಸ್ತಾ ಇದ್ದಾನೆ. ನೀವು ಅದನ್ನು ನಂಬೋದಾದರೆ ಖಂಡಿತವಾಗಿ ಅಸಾಧ್ಯವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಮಾಡ್ತಾನೆ. ಸೊ ಆಗ ಅಬ್ರಾಮನು ಹಾರಾನಿಂದ ಬಿಡುವಾಗ 75 ವರ್ಷಗಳಾಗಿತ್ತು ಹೊರತು ಊರನ್ನು ಬಿಡುವಾಗ 75 ವರ್ಷಗಳಲ್ಲ. ಊರ್ ಎಂಬ ಪಟ್ಟಣವನ್ನು ಬಿಡುವಾಗ ಆತನಿಗೆ 75 ವರ್ಷ ಅಲ್ಲ ಅನ್ನತಕ್ಕಂಥ ಸತ್ಯವು ನಾವು ಸ್ವಲ್ಪ ಗಮನಿಸ್ಕೊಳ್ಬೇಕು. ಯಾಕಂದ್ರೆ ದೇವರು ಸರ್ವಶಕ್ತನು, ಬಹು ಪರಾಕ್ರಮಿಗಳನ್ನು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮಕ್ಕಳು ಹೇರುವ ದಿನಗಳು 65 ವಯಸ್ಸಾಯ್ತು, ಆದರೂ ಅಬ್ರಾಮನಿಗೆ ಗೊತ್ತಾಯ್ತು ನಾನು ನೋಡಿರ್ತಕ್ಕಂಥ ದೇವರ ದರ್ಶನ ನೋಡಿದಾನೆ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೆಂಗೆ ಕಂಡುಕೊಂಡ್ರೆ ಆತನ ದೇವರು ನೋಡಿದಾನೆ. ಆತನ ಎಲ್ಲಿ ಹೋಗ್ತಾನಂತ ಹೇಳಿಲ್ಲ, ಆತನ ದೇವರು ನೋಡಿದ. ಆ ದೇವರು ಎಂಥ ದೇವರು ಅಂತ ಆತನಿಗೆ ಗೊತ್ತಿತ್ತು ಬ್ರದರ್. ಆ ದೇವ ದರ್ಶನ ನೋಡಿದ್ರೆ ಈತ ನೋಡಿದ್ರೆ ಇಷ್ಟು ದೊಡ್ಡ ದೇವರು, ನನ್ನ ಹೆಂಡತಿಯ ಗರ್ಭ ಸತ್ತೋದ್ರು ಅದನ್ನು ಬದುಕಿಸತಕ್ಕಂಥ ಸಾಮರ್ಥ್ಯವುಳ್ಳ ದೇವರು ಎಂಬುದಾಗಿ ಅಬ್ರಾಮನ ಅರ್ಥನು. ಅದಕ್ಕಾಗಿ ಆತನ ಎಂಥ ಸರ್ವಶಕ್ತನಂದ್ರೆ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರನ್ನು ಆತ ನೋಡಿದನಂತೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ಬರೋಣ ಎಷ್ಟನೇ ಜನ ರೋಮದಲ್ಲಿ ನಾವು ನೋಡ್ತೇವೆ ಅಬ್ರಾಮನಿಗಿರ್ತಕ್ಕಂಥ ವಿಶ್ವಾಸ. ಯಾಕಂದ್ರೆ ನನ್ನ ಹೆಂಡತಿ ಮಗುವನ್ನು ಹೇರ್ತಕ್ಕಂಥ ಸಾಮರ್ಥ್ಯ ಹೋಯಿತು, ಈಗ ಅವಳು ಮಕ್ಕಳು ಹೇರ್ಲಿಕ್ಕಾಗೋದಿಲ್ಲ, ಆದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ಬಹಳ ದೊಡ್ಡ ದೇವರು. ಆತನು ಮಕ್ಕಳು ಇಲ್ಲದಿದ್ದರೂ ಆತ ಮಕ್ಕಳು ಹುಟ್ಟತಕ್ಕಂಥ ಸಾಮರ್ಥ್ಯವನ್ನು ಕೊಡತಕ್ಕಂಥವನು ಅನ್ನತಕ್ಕಂಥ ನಂಬಿಕೆ ಆತನಿಗಿತ್ತು. ದೇವರ ಮಕ್ಕಳೇ ಓದ್ತಿರಿ, ಎಂಥ ದೇವರೆಂದು ಆತನ ನಂಬಿಕೆ ಇತ್ತಂದ್ರೆ ಸರ್ವಶಕ್ತನಾದ ದೇವರು. ಆ ಸರ್ವಶಕ್ತನಲ್ಲಿ ಎಂಥ ಸರ್ವಶಕ್ತಿ ಇದೆ ಅಂದ್ರೆ ಇಲ್ಲದನ್ನು ಇರುವುದಾಗಿ ಕರೆಯುವವನಾತನು. ಸಾರಳ ಬಂಜೆತನ ದಾಟಿ ವಯಸ್ಸು ಮೀರಿ ಮಕ್ಕಳನ್ನು ಹೇರುವ ಸಮಯ ಮೀರಿ ಅವಳ ಗರ್ಭದಲ್ಲಿರ್ತಕ್ಕಂಥ ಆ ಗರ್ಭ ಸತ್ತು ಹೋದ ನಂತರ ಸತ್ತು ಹೋಗಿರುವ ಗರ್ಭಕ್ಕೆ ಜೀವ ಕೊಡತಕ್ಕಂಥ ದೇವರಾದ ಸರ್ವಶಕ್ತನೆಂಬುದಾಗಿ ಅಬ್ರಾಮನು ನೋಡಿರುವುದರಿಂದ ಅಬ್ರಾಮನ ವಿಶ್ವಾಸ ಕದಲಿಲ್ಲ. ಯಾಕಂದರೆ ಆತನು ನೋಡಿರ್ತಕ್ಕಂಥ ಆ ದೇವ ದರ್ಶನ, ಆ ದೇವರ ಸರ್ವಶಕ್ತನಾದ ದೇವರನ್ನು ನೋಡಿರೋದ್ರಿಂದ ನನ್ನ ಹೆಂಡತಿಯಲ್ಲಿ ವಯಸ್ಸು ಮೀರಿ ಹೋಗಿದ್ರು ನನ್ನ ಹೆಂಡತಿಗೆ ಆತನು ಮಕ್ಕಳನ್ನು ಕೊಡತಕ್ಕಂಥ ಸಾಮರ್ಥ್ಯ ಆತನಿಗೆ ಇರೋದಂಥ ನಂಬಿಕೆ. ಆತನ ನಂಬಿಕೆ ಸರ್ವಶಕ್ತನಂದ್ರೆ ಎಂಥ ಸರ್ವಶಕ್ತನು? ಇಲ್ಲದನ್ನು ಇರುವುದಾಗಿ ಕರೆಯುವನು. ಪ್ರಪಂಚವೇ ಇಲ್ಲ, ಭೂಮಿ ಆಕಾಶವನ್ನು ಉಂಟು ಮಾಡಿದನು. ಸೂರ್ಯನಿಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಇಲ್ಲದನ್ನು ಇರೋದಾಗಿ ಆತನ ಕರೆದಾಗ ಅವುಗಳು ಉಂಟಾದವು. ಅದಕ್ಕಾಗಿ ರೋಮ ಪುಸ್ತಕದಲ್ಲಿ ಆ ಸರ್ವಶಕ್ತನಾದ ದೇವರ ಶಕ್ತಿ ಏನಿತ್ತೆಂಬುದಾಗಿ ರೋಮಾಪುರದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ, 17ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಮತ್ತು ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯಾಗಿ ನೇಮಿಸಿದ್ದೇನೆ. ಏನಂದೇನೆ? ಯಾರಿಗೆ? ಬಂಜೆ ಆಗಿರ್ತಕ್ಕಂಥ ಹೆಂಡತಿಯನ್ನು ಇಟ್ಕೊಂಡು ವಯಸ್ಸು ಮೀರಿ ಹೋಗಿರ್ತಕ್ಕಂಥ ಸಾಲದಲ್ಲಿರುವಾಗ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯಾಗಿ ಮಾಡ್ತೇನೆ. ತಾನೇ ಮಕ್ಕಳಿಲ್ಲದವನಾಗಿದ್ದಾನೆ, ಹಿಂಗೆ ತಂದೆ ಏನಾಗ್ತಾನೆ ಆತನು? ಅಂತ ಒಂದು ಸ್ಥಿತಿಯಲ್ಲಿ
ನಾನು ನಿನಗೆ ಅನೇಕ ಜನಾಂಗಗಳಿಗೆ ತಂದೆಯಾಗಿ ನಾನು ಮಾಡುತ್ತೇನೆ ಎಂದು ಬರೆದಿರುವ ಪ್ರಕಾರ ಅಬ್ರಹಾಮನಿಗೆ ದೇವರನ್ನು ಬದುಕಿಸುವವನಾಗಿಯೂ. ಎಂಥ ಸರ್ವಶಕ್ತನಂತ ತಿಳಿದಾಗುತ್ತಿದೆ ಬ್ರದರ್. ಪುನರುತ್ಥಾನದ ಸಂದೇಶವು, ಪುನರುತ್ಥಾನದ ಪ್ರಕಟವು, ಆ ಗುಟ್ಟು ಪ್ರಕಟವಾಗಿದ್ದು, ರೆವೆಲ್ ಆಗಿದ್ದು, ಅಬ್ರಾಮನು ಆ ದೇವ ದರ್ಶನವನ್ನು ಭೂಮಿ ಆಕಾಶ ಪಾದಪೀಠ, ಭೂಮಿ ಪಾದಪೀಠ ಆಕಾಶ ಸಿಂಹಾಸನ ಆಗಿರ್ತಾನೆ, ಅಷ್ಟು ದೊಡ್ಡ ದೇವ ದರ್ಶನ ನೋಡಿದ ಕೂಡಲೇ ಆ ದೇವರ ವಿಷಯದಲ್ಲಿ ಹೇಳ್ತಾನೆ ಎಂಥ ಸರ್ವಶಕ್ತನೆಂಬುದಾಗಿ. ಹೇಳಿ ಬಾಬು. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ. ದೇವರು ಎಂಥ ಸರ್ವಶಕ್ತನು? ನಾನು ತಿಳಿದಿರತಕ್ಕಂಥ ಸರ್ವಶಕ್ತನು ಸತ್ತವರನ್ನು ಬದುಕಿಸತಕ್ಕಂಥವನಾಗಿಯೂ, ಇಲ್ಲದನ್ನು ಇರುವುದಾಗಿ ಕರೆಯೋದನ್ನಾಗಿಯೂ ಆಗಿದ್ದಾನೆಂಬ ದೇವರ ಮುಂದೆ ಅಬ್ರಾಮನು ನಂಬಿದನು. ಮುಂದೆ ತಾನು ಅನೇಕ ಜನಾಂಗಗಳಿಗೆ ತಂದೆ ಆಗಿರುವನೆಂದು ನಿರೀಕ್ಷೆಗೆ ಆಸ್ಪದ. ಅರ್ಥ ಆಯ್ತಾ? ಹೋಪ್. ದೇರ್ ಈಸ್ ನೋ ಚಾನ್ಸ್ ಟು ಹೋಪ್ that he could have child after child bearing. ಮಕ್ಕಳನ್ನು ಹೇರುವ ಸಮಯ ಮೀರಿದ ನಂತರ ಮಕ್ಕಳನ್ನು ಹೇರುವ ಸಾಮರ್ಥ್ಯ ಆತನಿಗಿದೆ ಅನ್ನತಕ್ಕಂಥ ಆಸೆ, ನಿರೀಕ್ಷೆ ಇಲ್ಲದ ಸಮಯದಲ್ಲಿ ನಿನ್ನ ಸಂತಾನವು ಹೀಗಾಗುವುದೆಂದು ಹೇಳಲ್ಪಟ್ಟಂತೆ ನಿರೀಕ್ಷಿಸಿ ನಂಬಿದನು. ಕೊನೆಗೆ ಆಗ ಅವನು ಹೆಚ್ಚು ಕಡಿಮೆ 100 ವರ್ಷ. ಈಗ ಮಕ್ಕಳನ್ನು ಹೇರುವ ವಯಸ್ಸು ಮೀರಿ ಹೋಯ್ತು, 100 ವರ್ಷದವನಾಗಿದ್ದ. ಈಗ ಅಬ್ರಾಮನು ಕೂಡ ಬಂಜೆ ಅಲ್ಲ, ಮಕ್ಕಳನ್ನು ಹೇರುವ ವಯಸ್ಸು ದಾಟಿ ಹೋಯ್ತು ಅದನಿಗೆ. ಇನ್ನು ಮಕ್ಕಳು ಹೇರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕಡಿಮೆ 100 ವಯಸ್ಸದವನಾಗಿದ್ದ. ತನ್ನ ದೇಹವು ಆಗಲೇ ಮಕ್ಕಳನ್ನು ಹೇರುವ ಸಾಮರ್ಥ್ಯದಿಂದ ಮೃತವಾಯಿತೆಂದು, ಸತ್ತು ಹೋಯ್ತೆಂದು ಸಾರಾಳಿಗೆ, ಈಗ ಲಿಸನ್ ಕೇರ್ಫುಲಿ, ಸಾರಾಳಿಗೆ ಗರ್ಭ ಧರಿಸುವ ಕಾಲ, ಮಕ್ಕಳನ್ನು ಹೇರುವ ಕಾಲ ಗತಿಸಿ ಹೋತು ಎಂದು ಯೋಚಿಸಿದನು. ಆದಾಗಿಯೂ ಅವನು ಅಪನಂಬಿಕೆಯಿಂದ ಗೊಂದಲಕ್ಕೇಡಾಗಿಲ್ಲ, ಕನ್ಫ್ಯೂಸ್ ಆಗಿಲ್ಲ. ಯಾಕಂದ್ರೆ ತಾನು ನೋಡಿರುವ ದೇವರು ಯಾರಂತ ಗೊತ್ತಿದೆ. ಹಲ್ಲೆಲೂಯಾ. ನನ್ನ ದೇಹದಲ್ಲಿ ಮತ್ತು ತಿರುಗಿ ದೇವರು ಮಕ್ಕಳನ್ನು ಹೇರುವ ಯವನ ಬಲವನ್ನು ತಿರುಗಿ ನನಗೆ ದಯಪಾಲಿಸ್ತಕ್ಕಂಥ ದೇವರನ್ನು ನಾನು ನೋಡಿದ್ದೇನೆ. ದಿಸ್ ಇಸ್ ಅ ಎನ್ಕೌಂಟರ್ ವಿತ್ ಗಾಡ್ ಆಫ್ ಅಬ್ರಹಾಂ. ಅದಕ್ಕಾಗಿ ನಾನು ನೋಡಿರ್ತಕ್ಕಂಥ ದೇವರು ಸರ್ವಶಕ್ತನು. ಎಂಥವನಂದ್ರೆ ಸತ್ತವರನ್ನು ಬದುಕಿಸತಕ್ಕಂಥವನು, ಇಲ್ಲದನ್ನು ಇರುವುದಾಗಿ ಕರೆಯತಕ್ಕಂಥ ದೇವರೇ ಅಬ್ರಹಾಮನ ದೇವರು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ತಾನು ಬಲಹೀನನಾಗಿದ್ದಾನೆ, ಮಕ್ಕಳನ್ನು ಹೇರುವ ಸಮಯ ಹೋಯಿತು ಮತ್ತು ಹೆಂಡತಿಯ ಗರ್ಭ ಕೂಡ ತೀರಿ ಹೋಯಿತು, ಮಕ್ಕಳನ್ನು ಹೇರಲಿಕ್ಕೆ ಸಾಧ್ಯವಿಲ್ಲ ಅನ್ನತಕ್ಕಂಥ ಸಮಯದಲ್ಲಿ ಮುಂದೆ ಓದ್ತೀರಿ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅಪನಂಬಿಕೆಯಿಂದ ಕನ್ಫ್ಯೂಸ್ ಆಗಿ ಗೊಂದಲಕ್ಕೇಡಾಗಿ ಚಂಚಲ ಚಿತ್ತನಾಗಲಿಲ್ಲ. ಆದರೆ ದೇವರನ್ನು ಘನಪಡಿಸುವನಾಗಿ, ಗ್ಲೋರಿಯಸ್, ದೇವರನ್ನು ಘನಪಡಿಸುವನಾಗಿ, ಗಿವಿಂಗ್ ಗ್ಲೋರಿ ಟು ಗಾಡ್. ಡು ಯು ನೋ ವೈ ಹಿ ಇಸ್ ಗಿವಿಂಗ್ ಗ್ಲೋರಿ ಟು ಗಾಡ್? ಹಿ ನೋ ದ ಗ್ಲೋರಿ ಆಫ್ ದ ಗಾಡ್ ಇಸ್ ಆಸಮ್. ಹಿ ಕ್ಯಾನ್ ರಿವೈವ್ ದ ಡೆಡ್ ವೂಮ್ಸ್. ಆತನು ಸತ್ತೋದ ಗರ್ಭಕ್ಕೆ ಜೀವ ಕೊಡತಕ್ಕಂತೆಂಬುದಾಗಿ ಆತನು ಘನಪಡಿಸ್ತಾ ಇದ್ರು. ಮುಂದೆ ದೃಢ ನಂಬಿಕೆ, ಸ್ಟ್ರಾಂಗ್ ಫೇತ್. He was a firm faith. ದೃಢ ನಂಬಿಕೆ ಉಳ್ಳವನಾಗಿದ್ದನು. ಆತನು ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು, ಅಂಡರ್ಲೈನ್ ಮಾಡಿ, ಸಮರ್ಥನೆಂದು. ನಾನು ನೋಡಿರ್ತಕ್ಕಂಥ ಸರ್ವಶಕ್ತನಾದ ದೇವರು ತಾನು ಮಾಡಿರ್ತಕ್ಕಂಥ ವಾಗ್ದಾನವನ್ನು ಎಲ್ಶಡಾಯಾದ ದೇವರು ಪೂರ್ಣ ಮಾಡಲು, ನೆರವೇರಿಸಲು ಸಮರ್ಥನಂದ್ರೆ ಶಕ್ತಿಭರಿತವಾದನು. ಇನ್ನೊಂದು ಭಾಷೆಯಲ್ಲಿ ಬೇರೆ ಸರ್ವಶಕ್ತನು ಅಂತ ಅರ್ಥ. ಹಲ್ಲೆಲೂಯಾ. ಇದು ಗ್ರೀಕ್ ಭಾಷೆಯಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ತಾನು ಹೇಳಿರುವ ವಾಗ್ದಾನವನ್ನು, ನನ್ನ ಹೆಂಡತಿ ವಯಸ್ಸು ಮೀರಿ ಹೋಗಿದ್ರು ಕೂಡ
ನನ್ನ ವಯಸ್ಸು ಕೂಡ ಮೀರಿ ಹೋಗಿ ನನ್ನ ಗರ್ಭ ಅಥವಾ ಹೆಂಡತಿ ಗರ್ಭ ಸತ್ತು ಹೋದ್ರೂ ಕೂಡ ಆ ಸತ್ತೋಗಿರುವ ಗರ್ಭದಲ್ಲಿ ಜೀವ ಕೊಡತಕ್ಕಂಥನು, ಮಕ್ಕಳು ಹೇರತಕ್ಕಂಥ ಸಾಮರ್ಥ್ಯ ಕೊಡತಕ್ಕಂಥ ಸಾಮರ್ಥ್ಯ ಸರ್ವಶಕ್ತನು ಆತನು ಇದ್ದಾನೆಂಬುದಾಗಿ ತಿಳಿದುಕೊಂಡು ದೃಢ ನಂಬಿಕೆ ಉಳ್ಳವನಾಗಿದ್ದನು. ಮತ್ತೊಂದು ಸರಿ ಆ ಕೊನೆ ಮಾತನ್ನು, ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸರ್ವಶಕ್ತನಾದ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಆತನೆಂದು ಪೂರಾ ಭರವಸೆ ಇಟ್ಟ ಸರ್ವಶಕ್ತನೆಂದು ಪೂರಾ ಭರವಸೆ ಇಟ್ಟನು. ಕನ್ನಡ ಭಾಷೆಯಲ್ಲಿ ಸಮರ್ಥನ್ ಅಂತಿದೆ. ಸಮರ್ಥ ಅಂದ್ರೆ ಪವರ್ಫುಲ್ ಪರ್ಸನ್, ಪವರ್ಫುಲ್ ವ್ಯಕ್ತಿ ಅಥವಾ ಪವರ್ಫುಲ್ ದೇವರು. ಆತನು ಸರ್ವಶಕ್ತನೆಂದು ಪೂರಾ ಭರವಸೆ ಇಟ್ಟನು. ನಾನು ಕಡಿದರೆ ಈತನು ಭರವಸೆ ಹೇಗೆ ಬಂತು, ಈತನಿಗೆ ನಂಬಿಕೆ ಇಲ್ಲಿಂದ ಬಂತು ಅಂದರೆ ಈತನು ಎಲ್ಲಿ ಹೋಗುತ್ತಾನೆ ಎಂದು ಆತನಿಗೆ ಗೊತ್ತಿಲ್ಲದೆ ಹೋಗುವುದಲ್ಲ, ಈತನನ್ನು ಯಾರು ಕರೆದಾರೆಂಬುದನ್ನು ಆತನು ನೋಡಿರೋದ್ರಿಂದ ಆತನ ನಂಬಿಕೆ ಅಷ್ಟು ಸ್ಥಿರವಾಗಿತ್ತು ಹೊರತು ಆತನ ನಂಬಿಕೆ ಎಷ್ಟು ಮಾತ್ರಕ್ಕೂ ಗೊಂದಲಕ್ಕೀಡಾಗಿಲ್ಲ. ದೇವರ ಮಕ್ಕಳೇ, ಪ್ರಿಯರೇ, ನನ್ನ ಪ್ರಿಯ ಸ್ನೇಹಿತರೇ, ಬೈಬಲ್ ಅಧ್ಯಾಪಕರೇ, ಬೈಬಲ್ ಲೆಕ್ಚರರ್ಸೇ, ಅನೇಕ ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಬೋಧಕರೇ ಮತ್ತು ನನ್ನ ಪ್ರಿಯ ಸ್ನೇಹಿತರು, ಬಂಧು ಮಿತ್ರಾದಿಗಳು, ಪರಿಶುದ್ಧರು, ಇವರೆಲ್ಲರಿಗಾಗಿ ಒಂದು ವಾರ್ತೆ ಏನಂದರೆ, ನಿನ್ನ ಜೀವನವೇ ಕುಸಿದು ಹೋಯ್ತಾ, ಬಲಹೀನವಾಯ್ತಾ, ನೊಂದುಕೊಳ್ತಾ ಇದೆಯಾ, ನಿನ್ನಿಂದ ಆಗುವುದಿಲ್ವಾ? ಸರ್ವಶಕ್ತನಾದ ದೇವರು 100 ವರ್ಷಗಳಾದ ಮೇಲೆ 90ನೇ ವರ್ಷಕ್ಕೆ ಅಬ್ರಹಾಮನಿಗೆ ಮಗು ಕೊಡ್ತಾನನ್ನತಕ್ಕಂಥ ಸಾಮರ್ಥ್ಯ, ಶಕ್ತನು ಆತನು ನಿಧಾನ ಅನ್ನತಕ್ಕಂಥ ನಂಬಿಕೆ. ಅದಕ್ಕಾಗಿ ಅಬ್ರಹಾಮನು ದೇವರನ್ನು ಯೆಹೋವ ಎಂದು ಕರೆದಿಲ್ಲ, ಎಲ್ ಶಡಾಯ್ ಎಂದು ತಿಳಿದುಕೊಂಡು ಒಡೆಯನೇ ಎಂದು ಯಾವತ್ತೂ ಕರೀತಿದ್ದನು ಆತನು. ಹಲ್ಲೆಲೂಯಾ. ಸೊ ಈ ರೀತಿಯಿಂದ ತಿಳಿದುಕೊಂಡು ಆತನ ದೇಹದಲ್ಲಿ ಬಲ ಕೊಡ್ತಕ್ಕಂಥ ಎಂಬುದಾಗಿ ತಿಳ್ಕೊಂಡ. ಅದಕ್ಕಾಗಿ ಇಲ್ಲದನ್ನು ಇರುವುದಾಗಿ ಕರೆಯೋನು. ದೇವರು ಏನು ಕರೆದನು? ಯಾರಿಗೆ? ಅಬ್ರಾಹ್ಮನಿಗೆ ಮಕ್ಕಳಿಲ್ಲ, ಆದರೆ ನಿನಗೆ ಮಕ್ಕಳು ಆಗುತ್ತವೆ. ಆ ಮಕ್ಕಳಷ್ಟೇ ಅಲ್ಲದ ನಿನ್ನ ಗರ್ಭದಿಂದ ಅನೇಕ ಜನಾಂಗಗಳು, ಅನೇಕ ಅರಸರು ಹುಟ್ಟುವರೆಂಬುದಾಗಿ ಹೇಳಿದ. ಅಂದರೆ ಅರ್ಥ ಏನು? ಇಲ್ಲ ಮಕ್ಕಳು, ಆದರೆ ನಿನ್ನ ಮಕ್ಕಳಾಗ್ತಾರೆ. ಹಲ್ಲೆಲೂಯಾ. ಆತನಿಗೆ ಐಶ್ವರ್ಯವಿಲ್ಲ, ಸಂಪತ್ತಿಲ್ಲ, ಏನಿಲ್ಲ, ಆದರೆ ನಿನಗೆ ಸಂಪತ್ತು ಐಶ್ವರ್ಯಗಳಿಂದ ನಾನು ತುಂಬುತ್ತೇನೆ. ಖ್ಯಾತವಿಲ್ಲ, ಪ್ರಖ್ಯಾತವಿಲ್ಲ, ಆತನಿಗೆ ಧನಬಲ ಇಲ್ಲ, ಸಂಪತ್ತು ಬಲ ಇಲ್ಲ, ಅದರಿಂದ ಕೂಡ ನಾನು ನಿನ್ನನ್ನು ಬಲಿಷ್ಠನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತೀರ ಅಲ್ವಿಯಾ? ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರ ಅಲ್ವಿಯಾ? ಅದಕ್ಕಾಗಿ ನಾವು ಅದನ್ನು ಗಮನಿಸೋಣ ಸ್ಪಷ್ಟವಾಗಿ. ಈಗ ನಾನು ಅಂಶಕ್ಕೆ ಬರ್ತಾ ಇದ್ದೇನೆ. ಯಸ್, ಹಲ್ಲೆಲೂಯಾ. ಅಂಶಕ್ಕೆ ಬರ್ತಾ ಇದ್ದೇನೆ. ಯಾವುದಂದ್ರೆ, ಹಾರಾನ್ನಲ್ಲಿ ಆತನು ಸಂಪತ್ತನ್ನು ಗಳಿಸ್ಕೊಂಡ ಬ್ರದರ್. 12ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ. ಈತನು ಗರ್ಭದಲ್ಲಿ ಕೂಡ ಮತ್ತು ಮಕ್ಕಳನ್ನು ಹೇರ್ತಕ್ಕಂಥ ಸಾಮರ್ಥ್ಯ, ಆಫ್ಟರ್ 75 ವರ್ಷ, ಆಫ್ಟರ್ 100 ವರ್ಷಕ್ಕೆ ಮಕ್ಕಳು ಇರ್ತಕ್ಕಂಥ ಸಾಮರ್ಥ್ಯ, ಹಾರಾನ್ನಲ್ಲಿ ಆತನು ಸಂಪತ್ತನ್ನು ಗಳಿಸ್ಕೊಂಡ. ಕರ್ತನೇ, ನೀನು ಎಲ್ಲ ಸಂಪತ್ತು ಕೊಟ್ಟಿದ್ದೀನಿ ನನಗೆ ಅಂತ ಹೇಳಿದ ಆತನು. ಹಾರಾನ್ ಓದ್ತೀರಿ 4ನೇ ಅಧ್ಯಾಯದಲ್ಲಿ. ಹಾರಾನ್ ಬಿಟ್ಟು ಹೋಗ್ಲಿಕ್ಕೆ ಮುಂಚೆ 5ನೇ ವಚನಕ್ಕೆ ಬರೋಣ. ಇದಲ್ಲದೆ ಅಬ್ರಾಮನು ಆದಿಕಾಂಡ 12ನೇ ಅಧ್ಯಾಯ 5ನೇ ವಚನ. ಇದಲ್ಲದೆ ಅಬ್ರಾಮನು ತನ್ನ ಹೆಂಡತಿಯಾದ ಸಾರಯಳನ್ನು, ಯಾಕಂದ್ರೆ ಅವರ ತಂದೆ ತೀರ್ಕೊಂಡ್ರು. ಎಲ್ಲಿ ತೀರ್ಕೊಂಡ್ರು? ದೇಶದಲ್ಲಿ ತೀರ್ಕೊಂಡ್ರು. 205ನೇ ವರ್ಷಕ್ಕೆ 205 ವರ್ಷಗಳು ಬದುಕಿ ಆತನು ತೀರ್ಕೊಂಡ. ತದನಂತರ ತನ್ನ ಅಬ್ರಾಮನು ತನ್ನ ಹೆಂಡತಿಯಾದ ಸಾರಯಳನ್ನು, ತನ್ನ ಸಹೋದರನ ಮಗನಾದ ಲೋಟನನ್ನು ಅವರು ಕೂಡಿಸಿಕೊಂಡಿದ್ದ ಎಲ್ಲಾ ಸಂಪತ್ತನ್ನು, ಎಲ್ಲೇ? ಹಾರಾನ್ನಲ್ಲಿ ಅವರು ಗಳಿಸಿಕೊಂಡ, ಅವರು ಸಂಪಾದಿಸಿಕೊಂಡಿರುವ ಎಲ್ಲಾ ಸಂಪತ್ತನ್ನು ಅರಣ್ಯಲ್ಲಿ ಅವರು, ಹಾರಾನಿನಲ್ಲಿ, ಲಕ್ಷ ಕೊಟ್ಟು ಕೇಳ್ತೀರಿ, ಹಾರಾನಿನಲ್ಲಿ ಎಷ್ಟೋ ವರ್ಷಗಳಿದ್ರು ಅವರು. ಹಾರಾನಿನಲ್ಲಿ ಅವರು ಸಂಪಾದಿಸಿಕೊಂಡ ಪ್ರಾಣಿಗಳನ್ನು ತಮ್ಮ ಸಂಗಡ ಕರೆಕೊಂಡು, ಪ್ರಾಣಿಗಳಂತಿದೆ ಇಂಗ್ಲಿಷ್ನಲ್ಲಿ, ಪ್ರಾಣಿಗಳಲ್ಲ, ಜನಗಳು ಅಂತಿದೆ. ಒಂದು ಮನುಷ್ಯನನ್ನು ಐಶ್ವರ್ಯವಂತರಾಗಿ ಎಲ್ಲಿ ಗಣಿಸ್ತಾರಂದ್ರೆ, ಆಗಿನ ಕಾಲದಲ್ಲಿ ಅವನು ಗಳಿಸಿಕೊಂಡಿರ್ತಕ್ಕಂಥ ಪಶುಗಳು, ಎತ್ತು, ಕತ್ತೆ, ಒಂಟೆ, ಕುದುರೆ, ಇವುಗಳು, ಆನೆ, ಇವುಗಳು ಗಳಿಸಿಕೊಳ್ಳೋದ್ರಿಂದ ಅವನಿಗೆ ಒಂದು ಧನವಂತನೆಂಬುದಾಗಿ ಗಮನಿಸ್ತಾರೆ ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಯಾವನಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತದೆ, ಬಂಗಾರ ಇರ್ತದೆ, ಯಾವನಿಗೆ ಹೆಚ್ಚಾದ ಕೋಟಿ ಹಣಗಳಿರ್ತದೆ, ಅವನೇ ಧನವಂತನೆಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ಆಗಿನ ಕಾಲದಲ್ಲಿ ಒಂದು ಮನುಷ್ಯನು ಧನವಂತನೆಂಬುದಾಗಿ ಹೇಗೆ ಕಂಡಿಡ್ತಿದೆ ಅಂದರೆ, ಅವನ ಕಡೆ ಅನೇಕ ಕೆಲಸಗಾರರು ಬ್ರದರ್, ಎಷ್ಟು ಅನೇಕ ಕೆಲಸಗಾರರು, ಲೇಬರ್ಸ್ಗಳು, ವರ್ಕರ್ಸ್ಗಳು ಮತ್ತು ಪಶುಗಳು, ಪ್ರಾಣಿಗಳು ಇವೆಲ್ಲ ಇರುವಾಗ ಅವ್ರು ಏನಂತಾರೆ, ಇವನು ಧನವಂತನೆಂಬುದಾಗಿ. ಈಗ ಅವನಿಗೆ ಗಾಡಿಗಳಿರಬೇಕು, ಲಾರಿಗಳಿರಬೇಕು, ಟ್ರಕ್ಗಳು ಇರಬೇಕು, ಕಾರುಗಳು ಇರಬೇಕು, ಬಂಗ್ಲಾ ಇರಬೇಕು, ಕೆಲಸಗಾರ ಇರಬೇಕು, ಇವರನ್ನು ಧನವಂತರೆಂಬುದಾಗಿ ಹೇಳ್ತಾರೆ. ಆಗಿನ ಕಾಲದಲ್ಲ ಗಾಡಿ, ಕಾರು, ವೆಹಿಕಲ್ ಇಲ್ಲ. ಆಗಿನ ಕಾಲದಲ್ಲಿ ಕುದುರೆ, ಎತ್ತು,
ಕತ್ತೆ ಮತ್ತು ಒಂಟೆ ಮತ್ತು ಆನೆಗಳು ಈ ಸವಾರಿ ಮಾಡತಕ್ಕಂಥ ಪಶುಗಳು ಇದ್ರೆ, ಆಮೇಲೆ ಅದರ ಕೆಳಗೆ ಕೆಲಸಗಾರ ಇದ್ರೆ ಅವನನ್ನು ಧನವಂತನೆಂಬುದಾಗಿದೆ. ಆದರೆ ಅಬ್ರಾಮನು ತನಗೆ 75 ವರ್ಷ ಆಗುವ ತನಕ, ಸುಮಾರು 35 ವರ್ಷ ದಾಟಿದ ನಂತರ ಅವರ ಹೆಂಡತಿಗೆ ಆತನು ಹರಾಣಿಗೆ ಹೋಗಿ ಎಷ್ಟೋ ವರ್ಷಗಳು ಇರುವುದರಿಂದ ಅಲ್ಲೇ ಹರಾನ್ನಲ್ಲೇ ಧನವಂತನಾದನು. ಎಲ್ಲಿ ಧನವಂತನಾದನು? ಹಾರಾನ್ನಲ್ಲೇ ಧನವಂತನಾದನು. ಆತನು ಕೂಡಿಸಿ ಇಟ್ಟುಕೊಂಡಿರುವ ಸಂಪತ್ತವನ್ನು ತೆಗೆದುಕೊಂಡು ಮತ್ತು ಆತನು ಗಳಿಸಿಕೊಂಡ ಪ್ರಾಣಿಗಳಂತಿದೆ. ನಿನ್ನ ತರ್ಜಮೆ ಓದಪ್ಪ, ನಿನ್ನ ತರ್ಜಮೆ ಓದ್ರಿ. ಪ್ರಾಣಿಗಳಲ್ಲ, ದಾಸದಾಸಿಯರು, ಕೆಲಸಗಾರರು. ನಿಮ್ಮಲ್ಲಿ ಏನಿದೆ? 12ನೇ ಅಧ್ಯಾಯ 5ನೇ ವಚನ. ಇಲ್ಲಿ ಇಂಗ್ಲಿಷಲ್ಲಿ ಪೀಪಲ್ ಎಂಬುದಾಗಿದೆ, ಕೆಲಸಗಾರರು, ಜನಾಂಗಗಳು. ಓದ್ರಿ. ಅವನು ತನ್ನ ಹೆಂಡತಿಯಾದ ಸಾರಯಳನ್ನು, ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲಾ ಸೊತ್ತನ್ನು, ಹರಾನಿನಲ್ಲಿ, ಕರಾನ್ ಅಂತ ಕನ್ನಡದಲ್ಲಿದೆ, ಹರಾನಿನಲ್ಲಿ ಸಂಪಾದಿಸಿದ ಎಲ್ಲಾ ಸೊತ್ತನ್ನು, ದಾಸದಾಸಿಯರನ್ನು. ಮೊದಲು ದಾಸದಾಸಿದ್ರೆ ಈತನಿಗೆ ಊರ್ ಎಂಬ ಪಟ್ಟಣದಲ್ಲಿ ದಾಸದಾಸಿಯರಿಲ್ಲ ಬ್ರದರ್. ಹಾರಾನ್ನಲ್ಲಿ ದಾಸದಾಸಿಯರನ್ನು, ಕೆಲಸಗಾರರನ್ನು, ಅನೇಕ ನೂರಾರು ಜನರನ್ನು ತನ್ನ ಕೆಲಸಗಾರರಾಗಿ ಆತನು ದೇವರು ಕೊಟ್ಟು. ಯಾಕಂದ್ರೆ ಅಲ್ಲಿ ಹಾರಾನಲ್ಲಿ ಆತನು ಸಂಪತ್ತು ಮೇಲೆ ಸಂಪತ್ತು ಗಳಿಸ್ಕೊಳ್ತಾ ಹೋಗಿದ್ದ. ಹೊಲ ಗದ್ದೆಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದ. ಆತನು ಕುರಿಗಳು, ಎತ್ತುಗಳು, ಇವೆಲ್ಲಗಳು ಆತನಿಗೆ ಸಂಪಾದನೆ ಆಗ್ತಾ ಬಂತು. ದಾಸದಾಸಿಯರನ್ನು ಗಳಿಸ್ಕೊಂಡ್ರೆ ಆತನ ಕಡೆ ಲೇಬರ್ಸ್ಗಳಿದ್ದಾರೆ, ಕೆಲಸಗಾರರಿದ್ದಾರೆ. ಅಂತ ದೊಡ್ಡವಂತನು ಬ್ರದರ್. ಅರ್ಥ ಆಯ್ತು ಬ್ರದರ್? ಆವಾಗಲೇ ಧನವಂತರು. ಆಗ ಅಬ್ರಾಮನು ಹಾರಾನನಲ್ಲಿ 75 ವರ್ಷ ಆಗುವ ತನಕ, ಕರೆಯಲ್ಪಟ್ಟಿರುವಂಥ ಸಮಯದಿಂದ 75 ವರ್ಷ ಆಗುವ ತನಕ ಅವನು ಧನ ಸಂಪತ್ತುಗಳಿಂದ ತುಂಬಿದನು. ಲೋತನ ಹೆಂಡತಿ, ತನ್ನ ಹೆಂಡತಿ ಮತ್ತು ತನ್ನ ತಂದೆ ತೀರ್ಕೊಂಡೋದ್ರು. ಇವೆಲ್ಲ ಸಂಪತ್ತನ್ನು ಕೂಡಿಸಿಕೊಂಡು ಆತನು ಕಾನಾನಿಗೆ ಹೊರಟನಲ್ಲಿಂದ. ಓದ್ರಿ ಬ್ರದರ್. ಅವರು ಸಂಪಾದಿಸಿಕೊಂಡ ದಾಸದಾಸಿಯರನ್ನು ತಮ್ಮ ಸಂಗಡ ಕರಕೊಂಡು ಕಾನಾನ್ ದೇಶಕ್ಕೆ ಹೊರಟು ಕಾನಾನ್ ದೇಶಕ್ಕೆ ಬಂದರು. ಮುಂದೆ ಆ ದೇಶದಲ್ಲಿ ಶೇಕೆಮ್ ಎಂಬ ಸ್ಥಳಕ್ಕೆ ಬಂದಾಗ ಅಬ್ರಾಮನು ಮೋರೆ ಎಂಬ ಮೈದಾನದವರೆಗೆ ಹಾದು ಹೋದನು. ಆಗ ಕಾನಾನ್ಯರು ಕಾನಾನಿನ ದೇಶದಲ್ಲಿ ವಾಸ ಮಾಡ್ತಿದ್ರು. ಈ ದೇಶಕ್ಕಾಗಿ ದೇವರು ಆತನನ್ನು ಕರೆದ. ತದನಂತರ ಆಗ ಮತ್ತು ಒಡೆಯನು, ಯೆಹೋವ ಅಲ್ಲ ಬ್ರದರ್, ಮೋಸೆವರೆಗೆ ಯೆಹೋವ ಅನ್ನೋ ಪದ ಅದರಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದು ನಮಗೆ ಅರ್ಥ ಆಗಲಿಕ್ಕೆ ಮಾತ್ರ ಬರೆಯಲ್ಪಟ್ಟಿದೆ. ಅಲ್ಲಿ ಮತ್ತು ಒಡೆಯನು, ಯಾವ ಒಡೆಯನು? ತನಗೆ ಪ್ರತ್ಯಕ್ಷನಾದ ಒಡೆಯನಂತಿದೆ. ಏನಾಗಿ ಪ್ರತ್ಯಕ್ಷನಾದ್ರೂ ಮುಂದೆ ಹೋದ್ರಿ. ಕರ್ತನು ಅಬ್ರಾಮನಿಗೆ ಕಾಣಿಸಿಕೊಂಡು ನಿನ್ನ ಸಂತತಿಗೆ ನಾನು ಈ ದೇಶವನ್ನು ಕೊಡು. ಯಾಕೆ ಕಾನಾನಿಗೆ ಬಂದ ಕೂಡಲೇ ಆ ಕಾನಾನ್ ಎಂಬ ದೇಶವೇ ಆತನ ಕರೆದ ಎಂಬುದಾಗ ಆವಾಗ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಕಾನಾನ್ ಎಂಬ ದೇಶದಲ್ಲಿ ಬಂದು ಇಳ್ಕೊಂಡಿದ್ದ ಕೂಡಲೇ ಆವಾಗ ಗೊತ್ತಾಯ್ತು, ಇದೇ ದೇಶ ನಾನು ನಿನಗೆ, ನಿನ್ನ ಸಂತತಿಗೆ ಸ್ವಾಸ್ಥ್ಯವಾಗಿ, ಆಸ್ತಿಯಾಗಿ ನಾನು ಕೊಡುವೆನೆಂಬುದಾಗಿ ಹೇಳಿದ್ದಾನೆ. ದೇವರ ಮಕ್ಕಳು, ಇವತ್ತು 40-30 ಜಮೀನಿಗಾಗಿ ನಾವು ಎಷ್ಟೊತ್ತು ಪರದಾಡ್ತಾ ಇದ್ದೇವೆ. ಆದರೆ ಅಲ್ಲಿ ದೇವರು ನಿನಗೆ ಒಂದು ದೇಶದ ಜಮೀನನ್ನು, ಒಂದು ದೇಶದ ಆ ಸ್ಥಳವನ್ನೇ ನಾನು ನಿನಗೆ ಕೊಡ್ತೇನೆಂಬುದಾಗಿ ವಾಗ್ದಾನ ಮಾಡಿದನು. ಅಲ್ಲಿ ದೇವರು ಪ್ರತ್ಯಕ್ಷನಾದಂತೆ. ಓದ್ರಿ ಮತ್ತೊಂದು ಸಾರಿ ಆ ಮಾತನ್ನು. ಕರ್ತನು ಅಬ್ರಾಮನಿಗೆ ಪ್ರತ್ಯಕ್ಷನಾಗಿ, 7ನೇ ವಚನ 12ನೇ ಅಧ್ಯಾಯ. ಕರ್ತನು ಅಬ್ರಾಮನಿಗೆ ಆ ಕಾನಾನಿಯರ ದೇಶದಲ್ಲಿ ಪ್ರತ್ಯಕ್ಷನಾಗಿ ಹೇಗೆ ಪ್ರತ್ಯಕ್ಷನಾದನು? ಸರ್ವಶಕ್ತನಾದ ದೇವರು ಪ್ರತ್ಯಕ್ಷನಾದು, ಎಲ್ ಶಡಾಯಾದ ದೇವರು ಪ್ರತ್ಯಕ್ಷನಾದನು. ಮುಂದೆ ಕಾಣಿಸಿಕೊಂಡು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನು ಎಂದು. ಆಗ ಅವನು ಅಲ್ಲೇ ಅಬ್ರಾಮನಿಗೆ ಕಾಣಿಸಿಕೊಂಡ, ಅಬ್ರಾಮನಿಗೆ ಪ್ರತ್ಯಕ್ಷವಾದ. ಅಂದ್ರೆ ಅಬ್ರಾಮನು ಕನಸಿನಲ್ಲಿ ಕೇಳಿಲ್ಲ, ಖಾಲಿ ಏನೂ ಸ್ವರ ಕೇಳಿಲ್ಲ. ಅಬ್ರಾಮನು ನೇರವಾಗಿ ಆ ಸರ್ವಶಕ್ತನಾದ ದೇವರನ್ನು ನೋಡಿದ್ರಿಂದ ತನಗೆ ಕಾಣಿಸಿಕೊಂಡ ಒಡೆಯನಿಗೆ ಯಜ್ಞಪೀಠವನ್ನು ಕಟ್ಟಿ. ಯಾವ ಒಡೆಯನಿಗೆ ಯಜ್ಞಪೀಠವನ್ನು ಕಟ್ಟಿದ? ಎಲ್ಲ ಹೇಳ್ತೀರಿ, ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ಆತನು ಯಜ್ಞಪೀಠವನ್ನು ಕಟ್ಟಿದ ಹೊರತು ಯೆಹೋ ಎಂಬ ನಾಮ
ನಾನು ಅವರಿಗೆ ಗೋಚರಿಸಲಿಲ್ಲ ಎಂಬುದಾಗಿ ನಾನು ವಿಮೋಚನಕಾಂಡ 6ನೇ ಅಧ್ಯಾಯ 2ನೇ ವಚನದಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ. ನಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಸರ್ವಶಕ್ತನಾದ ದೇವರೆಂಬುದಾಗಿ ಕಾಣಿಸಿಕೊಂಡಿದ್ದೇನೆ ಹೊರತು ಯೆಹೋ ಎಂಬ ನಾಮ ಅವರಿಗೆ ಗೋಚರಿಸಲ್ಪಡಲಿಲ್ಲ. ಅದಕ್ಕಾಗಿ ಅಬ್ರಾಮನು ಸರ್ವಶಕ್ತನಾದ ದೇವರಿಂದ ಹೊಂದಿಕೊಂಡಿರ್ತಕ್ಕಂಥ ಸುವಾರ್ತೆ ಏನಂದರೆ, ನೀನು ಧನವಂತನು, ಸಿರಿವಂತನು, ಜನಾಂಗವುಳ್ಳವನು, ಸುಖವುಳ್ಳವನು, ಕ್ಷೇಮವುಳ್ಳವನು, ಆರೋಗ್ಯವುಳ್ಳವನು ಆಗುತ್ತಾನೆ ಅನ್ನತಕ್ಕಂಥ ಸುವಾರ್ತೆ ಅಬ್ರಾಮನು ಕೇಳಿಸಿಕೊಂಡ. ಹಲ್ಲೆಲೂಯಾ. ಅದೇ ಸುವಾರ್ತೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ದೇವ್ರ ಮಕ್ಕಳೇ, ನಾಳೆ ಬಿಟ್ಟು ನಾಡ್ದ ಮತ್ತು ನಾನು ನೇರ ಪ್ರಸಾರದಲ್ಲಿ ಬರ್ತೇನೆ. ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ಅಬ್ರಾಮನ ಜೀವನ ಚರಿತ್ರದಲ್ಲಿ ಸರ್ವಶಕ್ತನಾದ ದೇವರು, ಎಲ್ ಶಡಾಯ್ ಆದ ದೇವರು ಎಂಥ ಮಹತ್ವ ಕಾರ್ಯಗಳನ್ನು ಮಾಡಿದ ಎಂಬುದಾಗಿ ನೋಡೋಣ. ಅಸಾಧ್ಯವಾದ ಕಾರ್ಯಗಳನ್ನು ಮಾಡತಕ್ಕಂಥ ದೇವರು ಅದೇ ದೇವರಾಗಿರ್ತಾರೆ. ಯೇಸು ಕ್ರಿಸ್ತನನ್ನು ನಾನು ಸಾರ್ತಾ ಇದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲದಂಥ ಸ್ಥಿತಿಯಲ್ಲಿ ಇರುವುದಾದರೂ, ಎಷ್ಟೋ ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ರು ಕೂಡ, ಎಂಥ ತೊಂದರೆಗಳು ನೀವು ಎದುರಿಸ್ತಾರೆ. ಬಿಸ್ನೆಸ್ಸಲ್ಲಿ ಕೂಡ ನಿಮಗೆ ಲಾಭ ಇಲ್ಲ, ಜೀವನದಲ್ಲಿ ಚೇತರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಎಷ್ಟೋ ವರ್ಷಗಳಾಯಿತು ಗಂಡನು ಕುಡಿಯೋದನ್ನು ಬಿಡ್ತಾ ಇಲ್ಲ, ರೋಗಗಳು ನಿನ್ನನ್ನು ಅಟ್ಟಿಸಿಕೊಂಡು ಓಡಿಸ್ತಾ ಇದೆ, ಬದುಕಿನಲ್ಲಿರ್ತಕ್ಕಂಥ ನಿನ್ನ ಪಾಪವು, ನೀನು ಮಾಡಿರ್ತಕ್ಕಂಥ ಕರ್ಮಗಳು, ನೀನು ಮಾಡಿರ್ತಕ್ಕಂಥ ಕೆಟ್ಟ ಕಾರ್ಯಗಳು ನಿನ್ನನ್ನು ಅಟ್ಟಿಸಿ ಓಡಿಸಿ ನಿನ್ನನ್ನು ನಾಶ ಮಾಡ್ತಾ ಇದೆಯಾ? ಹಾಗಾದರೆ ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನ ರೂಪದಲ್ಲಿ ಭೂಮಿಯಲ್ಲಿ ಇಳಿದುಕೊಂಡಿರುವಂಥ ಆ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ಒಡೆಯನಾಗಿ, ರಕ್ಷಕನಾಗಿ ಇವತ್ತು ಸ್ವೀಕರಿಸಿ ನನ್ನೊಟ್ಟಿಗೆ ನೀನು ಪ್ರಾರ್ಥನೆಯಲ್ಲಿ ಏಕೀಭವಿಸೋದಾದರೆ ನಿನ್ನ ಮನೆಯಲ್ಲಿ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಈ ಲೋಕದ ಯಾತ್ರೆಯನ್ನು ಬಿಟ್ಟರೆ ಪರದೇಶಿ ಕೂಡ ನಿನಗೆ ಖಚಿತವಾಗಿ ದೊರಕುತ್ತದೆ ಎಂಬುದಾಗಿ ನಿನಗೆ ಆಶ್ವಾಸನೆ ಕೊಡ್ತಾ, ಆ ಸತ್ಯ ದೇವರನ್ನು ಬೋಧಿಸ್ತಾ ಒಂದು ಪ್ರಾರ್ಥನೆ ಮಾಡುವಾಗ ನೀವೆಲ್ಲರೂ ನನ್ನೊಟ್ಟಿಗೆ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತೀರಿ. ಪರಲೋಕದಲ್ಲಿರುವ ನಮ್ಮ ತಂದೆ, ಅಬ್ರಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಯೆಹೋವನಾದ ದೇವರೇ, ಸತ್ತು ಹೋಗಿರುವ ಗರ್ಭಗಳು ಕರ್ತನೆ, ವಯಸ್ಸು ಮೀರಿರ್ತಕ್ಕಂಥ ಶರೀರದಲ್ಲಿ ಸತ್ತು ಹೋಗಿರ್ತಕ್ಕಂಥ ಗರ್ಭಕ್ಕೆ ಜೀವ ಕೊಡತಕ್ಕಂಥ ಸಾಮರ್ಥ್ಯವುಳ್ಳ ದೇವರು ಎಂಬುದಾಗಿ ಅಬ್ರಾಮನು ದೃಢ ನಂಬಿಕೆ ಉಳ್ಳನಾಗಿದ್ದನು. ಎಂಥ ಸರ್ವಶಕ್ತನನ್ನ ದರ್ಶನ ನೋಡಿದ ಅಂದರೆ, ಇಲ್ಲದ್ದನ್ನು ಇರುವುದಾಗಿ ಕರೆಯುವ ಸಾಮರ್ಥ್ಯವುಳ್ಳವನು, ಸತ್ತೋಗಿರುವ ಗರ್ಭಗಳನ್ನು, ಸತ್ತೋಗಿರುವವರನ್ನು ಕೂಡ ಬದುಕಿಸತಕ್ಕಂಥ ಸಾಮರ್ಥ್ಯವುಳ್ಳವನು, ಭೂಪರಗಳನ್ನು ಉಂಟು ಮಾಡಿರತಕ್ಕಂಥ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರಗಳು ಇವುಗಳು ಇಲ್ಲದಿರುವಾಗ ಇರುವುದಾಗಿ ಕರೆದ ಸರ್ವಶಕ್ತನು ಆತನು ತಿಳಿದಿರುವುದರಿಂದ ಆತನು ಇಲ್ಲದನ್ನು ಇರುವುದಾಗಿ ಕರೆಯತಕ್ಕಂಥ ಸಾಮರ್ಥ್ಯಗಳನ್ನು, ವಾಗ್ದಾನ ಮಾಡಿದ್ದನ್ನು ನೆರವೇರಿಸಲಿಕ್ಕೆ ಸಮರ್ಥನಾಗಿದ್ದಾನೆ ಅನ್ನತಕ್ಕಂಥ ನಂಬಿಕೆ ಅಬ್ರಾಮನಿಗೆ. ಸಮರ್ಥನಂದರೆ ಶಕ್ತನು, ಸರ್ವಶಕ್ತನು, ಎಲ್ ಶಡಾಯ್ ಆಗಿದ್ದಾನೆ ಎಂಬುದಾಗಿ ಅಬ್ರಾಮನಿಗೆ ಗೊತ್ತಿರುವುದರಿಂದ ಅಬ್ರಾಮನು ತನ್ನ ನಂಬಿಕೆಯಿಂದ ಗೊಂದಲಕ್ಕಾಗಿಲ್ಲ, ಚಂಚಲ ಚಿತ್ತನಾಗದೆ ದೃಢ ನಂಬಿಕೆ ಉಳ್ಳನಾಗಿ ಮುಂದೆ ಸಾಗಿದ್ದಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಮನೆಯಲ್ಲಿರ್ತಂಥ ಕಷ್ಟಗಳು, ದುಃಖಗಳು, ಬಾಧೆಗಳು ನನ್ನೊಟ್ಟಿಗೆ ನೀವು ಪ್ರಾರ್ಥನೆಯಲ್ಲಿ ಏಕೀಭವಿಸುವುದಾದರೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ರೋಗಗಳು, ನಿಮ್ಮ ವ್ಯಾಧಿಗಳು, ನಿಮ್ಮ ಸಂಕಷ್ಟಗಳು, ಇದುವರೆಗೂ ನಿಮ್ಮನ್ನು ಪೀಡಿಸ್ತಿರ್ತಕ್ಕಂಥ ಎಲ್ಲ ತೊಂದರೆಗಳು, ಬಿಸ್ನೆಸ್ನಲ್ಲಿ ಅನಿಷ್ಟಗಳು, ವಿಫಲಗಳು, ಇವೆಲ್ಲದರಿಂದ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆಯನ್ನು ಮಾತಾಡ್ತಾ ಇದ್ದೇನೆ. ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು ಸದಾಕಾಲ ನನ್ನೊಟ್ಟಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಏಕೀಭವಿಸಿದ ಪ್ರತಿಯೊಬ್ಬರಿಗೂ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತೇನೆ. ಸಮಾಧಾನವಾಗಲಿ. ಈ ಭೂಲೋಕದ ಯಾತ್ರೆಯನ್ನು ಮುಗಿಸಿದ ಪರದೇಶಿಯು ಅವರಿಗೆ ಕರ್ತನೆ, ಪರದೇಶಿಗೆ ವಾರಸರ್ಥವಾಗಿರುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಕೃಪೆಯಲ್ಲಿ ರಾಜ, ನಿನ್ನ ನಾಮಕ್ಕೆ ಮೆಮ್ಮಿಟಲ್ಲಿ ಕರ್ತನೆ. ನಿನ್ನ ರಾಜ್ಯದಲ್ಲಿ ನಿನ್ನ ರಾಜ್ಯದ ಸುವಾರ್ತೆ, ಶುಭವಾರ್ತೆ ಅನ್ನುವ ಸತ್ಯವು ಏನು ಅನ್ನೋದು ನಮಗೆ ತಿಳಿಸಿದ ಕರ್ತನೆ. ಬಡವರಿಗೆ ಶುಭವಾರ್ತೆ, ನೀನು ಬಡತನದಿಂದ ಹೊರಗೆ ಬರ್ತಿ, ರೋಗಿಗಳಿಗೆ ಶುಭವಾರ್ತೆ, ಗುಣಮುಖನಾಗ್ತಿ, ವಯಸ್ಸು ಮೀರಿ ಮಕ್ಕಳಿಲ್ಲದಿದೆ, ಮಕ್ಕಳನ್ನು ಹೇರುತ್ತಿ, ಪೂರ್ಣ ವಿಫಲವಾಗಿದೆಯಾ ನೀನು ಸಫಲವಾಗುತ್ತಿ, ಕೈಗಳು ಬಿಡಲ್ಪಟ್ಟಿದೆಯಾ ನಾನು ನಿನ್ನ ಕೈ ಹಿಡಿದು ಎಬ್ಬಿಸ್ತೇನೆ, ನಿನ್ನ ಸ್ವಂತ ಜನರು ಕೈ ಬಿಟ್ಟರಾ ನಾನು ನಿನ್ನನ್ನು ಕೈ ಹಿಡಿದು ನಿನ್ನನ್ನು ಮೇಲೆಗೆ ತರ್ತೇನೆ, ನಿನ್ನ ನೆರೆಯವರು, ನಿನ್ನ ರಾಜ್ಯದವರು, ನಿನ್ನ ದೇಶದವರು, ನಿನ್ನ ಸಮಾಜದವರು ಕೈ ಬಿಟ್ಟರಾ ಇಲ್ಲ, ನಾನು ನಿನ್ನನ್ನು ಎಬ್ಬಿಸ್ತೇನೆ ಎಂಬುದಾಗಿ ಸರ್ವಶಕ್ತನಾದ ದೇವರಾದ ಯೇಸು ಕ್ರಿಸ್ತನು ಇವತ್ತು ನಿನಗೆ ಪ್ರವಚನ ರೂಪವಾಗಿ ಮಾತಾಡ್ತಾ ಇದ್ದಾನೆ. ನೀನು ಅದನ್ನು ಕೇಳಿಕೊಂಡು ನಂಬಿ ಸ್ವೀಕರಿಸಿ ಅದನ್ನು ಪ್ರಾರ್ಥನೆಯಲ್ಲಿ ಕೇಳೋದಾರೆ ಖಂಡಿತವಾಗಿ ಅದನ್ನು ಪಡ್ಕೊಳ್ತೀರಿ. ಹೌದು ರಾಜ, ಅದನ್ನು ಪಡ್ಕೊಳ್ಳತಕ್ಕಂಥದ್ದಾಗಿದೆ ಕರ್ತನೆ. ನಿನ್ನ ನಾಮಕ್ಕೆ ಮೆಮಟಲ್ ಕರ್ತನೆ. ಸೇರಿ ಬಂದಿರಲ್ಲ ಭಕ್ತನ ಆಶೀರ್ಸು. ನೆರೆದು ಬಂದ ಪ್ರತಿಯೊಂದು ಭಕ್ತರಿಗೆ ಶುಭವಾಗಲಿ ಎಂಬುದಾಗಿ ಹಾರಿಸುತ್ತಾ, ಕ್ಷೇಮವಾಗಲಿ, ಅವರ ಜೀವಮಾನ ಕಾಲ
ಅವರ ಮಕ್ಕಳವರೆಗೂ ಕೊಡ್ತೇನೆ. ಸುಖವು ಕ್ಷೇಮವು ಸಮಾಧಾನವು ನೆಲೆಗೊಂಡಿರುವುದಕ್ಕೆ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಈ ಒಂದು ಸಂದೇಶವನ್ನು ಯೂಟ್ಯೂಬ್ನಲ್ಲಿ ಪಾಸ್ಟರ್ ಎನ್ ದೇವದಾಸ್ ಅನ್ನುವ ಚಾನಲ್ಗೆ ನೀವು ಬರುವುದಾದರೆ ನನ್ನ ಎಲ್ಲ ಸಂದೇಶಗಳ ಹೊಸ ಸಂದೇಶಗಳು ಎಲ್ಶಡೈ 1, ಎಲ್ಶಡೈ 2, ಎಲ್ಶಡೈ 3, ಎಲ್ಶಡೈ 4, ಎಲ್ಶಡೈ 5 ಇವೆಲ್ಲಗಳು ಕೂಡ ಯೂಟ್ಯೂಬ್ನಲ್ಲಿ ಕೂಡ ತಾವು ನೋಡ್ಕೋಬೋದು. ಮತ್ತು ನನ್ನ ಈ ಫೇಸ್ಬುಕ್ ಅಕೌಂಟಲ್ಲಿ ಕೂಡ ನೀವು ಅನೇಕ ಸ್ನೇಹಿತರಿಗೆ ನನ್ನ ಫೇಸ್ಬುಕ್ ಅಕೌಂಟ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಾದರೆ ನಾನು ಈ ಸಂದೇಶವು ಅವರು ಉಚಿತವಾಗಿ ಕೂಡ ನೋಡ್ಬೋದು. ಮತ್ತು ನನ್ನ ಅಕೌಂಟ್ನಲ್ಲಿ ಫ್ರೆಂಡ್ ಇಲ್ಲದವರು ಕೂಡ ನನ್ನ ಈ ಒಂದು ಫೇಸ್ಬುಕ್ ಮಾಧ್ಯಮದ ಮೂಲಕವಾಗಿ ನೇರ ಪ್ರಸಾರದಲ್ಲಿ ಕೇಳಬಹುದು. ಪ್ರಸಾರವಾದ ನಂತರ ಎಷ್ಟು ಕಾಲವಾದರೂ ಯಾವಾಗಲೂ ಅವರು ನನ್ನ ಸಂದೇಶವನ್ನು ಕೇಳಬಹುದು ಎಂಬುದಾಗಿ ನಿಮ್ಮ ಸ್ನೇಹಿತರಿಗೆ ನೀವು ಪರಿಚಯ ಮಾಡಿಕೊಡ್ರಿ. ಯಾಕಂದರೆ ಇಂಥ ಸರ್ವಶಕ್ತನ ಸಂದೇಶವು ನಿಮ್ಮ ಮೂಲಕವಾಗಿ ಅನೇಕರಿಗೆ ಸಾರಲ್ಪಡಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು, ಕ್ಯಾಚ್ ಯು ಲೇಟರ್ ಇನ್ ಜೀಸಸ್ ನೇಮ್, ಆಮೆನ್.